ಮಾಡುವಂತ ಪದಾರ್ಥವನ್ನ ಮುಸುರೆಯನ್ನು ಅದಕ್ಕೆ ಹಾಕಿ ಅದು ನಮಗೆ ಏನು ಕೊಡ್ತದಂದ್ರೆ ಈ ದ್ರೋಹ ಮಾಡುವಂತ ಮನುಷ್ಯನಿಗೆ ನನಗೆ ಕೆಟ್ಟದ್ದನ್ನ ತಿನ್ನಲಿಕ್ಕೆ ಕೊಟ್ಟರು ಸಹಿತ ನಾನು ಜೀವನದಲ್ಲಿ ಕೆಟ್ಟದ್ದನ್ನ ಕೊಡಬಾರದು ಅಂತ ಆಕಳ ನಮಗ ಶಕ್ತಿವರ್ಧಕವಾಗಿರುವಂತ ಹಾಲನ್ನು ಕೊಡ್ತೈತೆ ಅಂದ್ರೆ ಆಕಳ ಚಲೋ ನಾವು ಚಲೋ. ಅದಕ್ಕೆ ಆ ಆಕಳ ಹೇಳ್ತಾರೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ಬೂದಿಯಾದ, ಸುಡದೆ ಹಾಗೆ ಹಾಕಿದರೆ ಮೇರು ಗೊಬ್ಬರವಾದ. ಹೌದಾ? ಸುಟ್ಟರೆ ಬೂದಿಯಾದೆ, ಆ ಬೂದಿಗೆ ಒಂದಿಷ್ಟು ಸಂಸ್ಕಾರ ಕೊಟ್ಟರೆ ವಿಭೂತಿಯಾದೆ. ಎಲೆ ಮಾನವ ನೀ ನಾರಿಗಾದೆ. ಪ್ರಶ್ನೆ ಮಾಡ್ತಿದ್ದೆ ಅದು ಆಕಳ, ನೀನು ಯಾರಿಗಾದೆ ಅನ್ನೋದು, ನೀ ನಾರಿಗಾದೆ. ಸ್ವಲ್ಪ ಅದನ್ನು ತಿಳ್ಕಳ್ಸ. ನೀನು ನಾರಿಗಾದೆ. ಯಾರಿಗಾದಿ? ನಾರಿ ಅಂದ್ರೆ ಯಾರು? ನೀ ಬರೀ ಹೆಣ್ಮಕ್ಳಿಗಾದಿ ಅಂತ. ಮನುಷ್ಯನಿಗೆ ಪ್ರಶ್ನೆ ಮಾಡ್ತದೆ ಆಕಳ, ನೀನ್ ಯಾರಿಗಾದಿ, ನಮ್ದೇನೆಲ್ಲ ಉಪಯೋಗ ಆಗ್ತದೆ, ನಾವೆಲ್ಲ ಕಸ ತಿನಿಸಿ ಹಾಲು ತಗೋತೇವೆ, ಆ ಹಾಲನ್ನು ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಡೈರಿಗೆ ಹಾಕ್ತೇವೆ, ಹಾಲು ಹಾಕಿ ರೊಕ್ಕ ತಗೊಂಡು ಬರ್ತೀರಿ, ನೀವು ತಗೊಂಡ್ಬರ್ತೀರಿ. ಹಾಲು ಶಕ್ತಿವರ್ಧಕ. ಆ ಹಾಲನ್ನ ಡೈರಿಗೆ ಹಾಕಿ ರೊಕ್ಕ ತಗೊಂಡು ಬಂದು ಬೇಡವಾದದ್ದನ್ನು ತಿಂದು ಆರೋಗ್ಯ ಕೆಡಿಸ್ಕೊಳ್ತೀವಿ ನಾವು. ಮಂದಿ ಹೆಂಗೈತಿ, ಹಾಲು ಡೈರಿಗೆ ಹಾಕ್ತಾರ, ರೊಕ್ಕ ತರ್ತಾರ, ರೊಕ್ಕ ಕೊಟ್ಟು ಆಲ್ಕೋಹಾಲ್ ತಗೊಂಡು ಬರ್ತೈತಿ ಮಂದಿ. ಅದಕ್ಕೆ ಹಾಲು ಕುಡಿಬೇಕೆ ಹೊರತಾಗಿ ಆಲ್ಕೋಹಾಲ್ ಕುಡಿಬಾರ್ದು. ಅದೊಂದು ನನಗೆರಡು, ಅದೊಂದು ನನಗೆರಡು ಬಗೆಯುವ ಮಾನವ ಹೇಳು. ನೀನಾರಿಗಾದೆಯೋ ಇದೆ ಮಾನವ, ನೀನಾರಿಗಾದೆಯೋ ಇದೆ ಮಾನವ. ಇಟ್ಟರೆ ಸಗಣಿಯಾನೆ, ಕಟ್ಟಿದರೆ ಕುರುಳಾದೆ, ಇಟ್ಟರೆ ಸಗಣಿಯಾನೆ, ಕಟ್ಟಿದರೆ ಕುರುಳಾದೆ, ಸುತ್ತನೆ ಮಸಗಣೆ ವಿಭೂತಿಯಾನೆ. ಇಟ್ಟರೆ ಸಗಣಿಯಾನೆ, ಕಟ್ಟಿದರೆ ಕುರುಳಾದೆ, ಇಟ್ಟರೆ ಸಗಣಿಯಾನೆ, ಕಟ್ಟಿದರೆ ಕುರುಳಾದೆ, ಸುತ್ತನೆ ಮಸಗಣೆ ವಿಭೂತಿಯಾನೆ. ತಟ್ಟದೆ ಹಾಕಿದರೆ ಮೇಲೆ ಗೊಬ್ಬರವಾದೆ. ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಇಟ್ಟರೆ ಸಗಣಿಯಾದೆ, ಕಟ್ಟಿದರೆ ಕುರುಳಾದೆ, ಸುತ್ತನೆ ಮಸಗಣೆ ವಿಭೂತಿಯಾನೆ. ಕಟ್ಟಿದರೆ
ಬಿಟ್ಟರೆ ಸಗಲಿಯಾದ ಕಟ್ಟಿದರೆ ಗುರುಡ ಬಿಟ್ಟರೆ ಬಿಟ್ಟರೆ ಸಾಂಬ ಜೈನ ಒಂದು ಜೋರು ಜಯಘೋಷ ಮಾಡಿಬಿಡಿ. ಸಾಂಬ ಜೈನ ನೀವು ಹುಡುಗದಿಲ್ಲ, ನೀವು ಸುಮ್ಕಿದ್ದ ನೀವ್ಯಾರು ಅನ್ಬಾರ್ದು. ಈ ಕೆಳಗೆ ಕುಂತವ್ರು ಸುಮ್ ಕುಂದ್ರಿ, ಕೆಳಗೇನದಿಲ್ಲ, ಒಂದು ಸ್ಟೆಪ್ ಕೆಳಗೆ. ಸಾಂಬ ಜೈನ ಇಷ್ಟೂರು ಅಂದಿರೇನ ಅಂದಿರ. ಈಗ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಯಾವಾಗಲೂ, ಹಿಂಗ ಪುರಾಣ ನಡೆದಿತ್ತು. ನಡೆದಾಗ ಒಬ್ಬ ಮುದುಕಿ ಪುರಾಣಕ್ಕೆ ಬಂದಿದ್ಲು. ಆ ಮುದುಕಿ ಪುರಾಣ ಕೇಳಬೇಕು ಪಾಪ. ಈಗ ನೀವೆಲ್ಲ ಬಂದಿರಿ ಪಾಪ, ಸುಡಿ ಮಂದಿ, ಇಡೀ ಊರು ಮಂದಿನ ಇಲ್ಲೇ ಐತಿ. ಏನು ಜನ ಜನಸಂದಣೆ ಯೂಟ್ಯೂಬ್ನಾಗ ಬರಕೈತಿ. ಯಾಕೆ ನೀವು ಬರಕ್ಕೆ ತಯಾರಿಲ್ಲ? ಚಳಿ ಭಾಳ ಐತಲ್ಲ, ಅದಕ್ಕೆ. ಎದಕ್ಕೆ ಬರೋಲ್ರಿ? ಮಲ ಹೆಚ್ಚ ಮಲ ಹೆಚ್ಚ ಮಂದಿ ಎದಕ್ಕೆ ಬರೋಲ್ರಿ? ನಾನು ಬರೋದಿಲ್ಲ. ಜನ ಯಾಕೆ ಇದಕ್ಕೆ ಬರೋದಿಲ್ಲ ಅಂದ್ರೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಬೇಕಾದ್ರೆ ಇದ ವೇದಿಕೆ ಮ್ಯಾಗ ನಮ್ಮನ್ನು ಬಿಟ್ಟ ಇವ್ರನ್ನ ಬಿಟ್ಟ ಇವ್ರನ್ನ ಬಿಟ್ಟ ಇವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇವ್ರು ಯಾರು ಅಂತಾರಲ್ಲ, ಅಂದ್ರೆ ಕೀರ್ತನ ಹೇಳೋರನ್ನ ಬಿಟ್ಟು, ಹಾಡು ಹಾಡೋರನ್ನ ಬಿಟ್ಟು, ತಬಲಾ ಬಡಿಯೋರನ್ನ ಬಿಟ್ಟು, ನರ್ತಕಿ ಮಾಡೋದಕ್ಕಿಂತ ಜನಪದ ಹಾಡೋರನ್ನ, ಡೋಲಕ್ ಬಡಿಯೋರನ್ನ ಕರ್ಕೊಂಬಂದ್ರೆ ಈಗ ಆಗ ಸಾಯ್ತಾನಂದ್ರೆ ಅವ್ರು ಬಂದು ಮಠದಾಗ ಕುಂತಿರ್ತಾರೆ. ಅದಕ್ಕೆ ಮಾರು ಹೋಗ್ಬಿಡ್ತದೆ ಮನುಷ್ಯ. ಅದು ಜೀವನ ಪರ್ಯಂತ ನಮ್ಗೆ ಒಳಿತು ಬಯಸೋದಿಲ್ಲ. ಇರ್ಲಿ ಬಿಡ್ರಿ. ಬಂದ್ರೆ ನಿಮ್ಗ ಈಗ ಗಾಳಿದ ಯಾವ ಧರ್ಮ? ಬೀಸು ಧರ್ಮ. ನದಿದ ಯಾವ ಧರ್ಮ? ಹರಿಯು ಧರ್ಮ. ಬೆಂಕಿದ ಯಾವ ಧರ್ಮ?
ನಂದು ಯಾವ ಧರ್ಮ, ಇವ್ರದ್ದು ಯಾವ ಧರ್ಮ, ಇವ್ರದ್ದು ಯಾವ ಧರ್ಮ, ನಿಮ್ಮದು ಯಾವ ಧರ್ಮ? ಎಷ್ಟು ಶಾಣ್ಯರಿ ಬರ್ಜರಿ ಬಿಡು. 100 ಮಾರ್ಕ್ಸ್ ನಿಮ್ಗೆ. ಈಗ ಬರ್ಲಾರ್ದವ್ರದ್ದು ಅವ್ರ ಕರ್ಮ. ಅವ್ರ ಧರ್ಮ ಅಲ್ಲ, ಅವ್ರ ಕರ್ಮ. ಅದಕ್ಕೆ ಬಂದ್ರ ನಿಮ್ಗ ಬರೆದಿದ್ರು ನಿಮ್ಗ ಯಾರ್ಯಾರು ಹೆಂಗ ದುಡಿತಾರ ಹಂಗ ಫಲ ಸಿಗುತ್ತದೆ. ಪುರಾಣಕ್ಕೆ ಬಂದ ಅಮ್ಮ ಪುರಾಣ ಕೇಳೋದಂತ ಬಂದ ಮೇಲೆ ಆ ಅಮ್ಮ ಪುರಾಣಕ್ಕೆ ಪಾಪ ಸ್ವೆಟರ್ ಹಾಕೊಂಡು ಕಿವಿಗೆಲ್ಲ ನೀವು ಹಾಕೊಂಬಂದು ಹೇಳಕತ್ತಿಲ್ಲ, ಆ ಮುದುಕಿ ಹಾಕಿತ್ತು ಕಿವಿಗೆಲ್ಲ ಸ್ಕಾರ್ಫ್ ಕಟ್ಕೊಂಡು ಬಂದ್ರು ಅವರು ಪುರಾಣಕ್ಕೆ. ಆಯಂ ಬಂದ ಮೇಲೆ ಪುರಾಣ ಕೇಳಬೇಕಾದ್ರೆ ಪುರಾಣ ಹೇಳೋರು ಒಂದು ಮಾತು ಹೇಳಕತ್ತಿದ್ರು. ಏನಂತ ಅಂದ್ರ ದೇವರು ಏನಾಗಲ್ಲ ಯಾರೇ ಯಾಕೆ ನಿನ್ನ ಅನಾಹುತ ಐತಿ ಮಂದಿ. ಏ ಅಣ್ಣ ಕೇಳ ಕೇಳ್ತದ ನೋಡ್ರಿ ಛೋಟ ಜಾದೂಗಾರ ಇದ್ದಂಗ ಮಗ ಯಾರ್ಲೇ ಯಾಕೆ ಈಗ ಕೇಳ್ತಾನ ಯಾರ್ಲೇ ಯಾಕೆ 90 ಮಂದಿ ಅಪ್ಪ ಇಲ್ಲಿ. ಇನ್ನು ದೊಡ್ಡವ ಆದ್ಮೇಲೆ ಮುಗಿದು ಹೋಗ್ಕೊಂಡು ಶಾಂತಿ. ಈಗ ಈ ನಮ್ಮನೆ ಅಂದ್ರೆ ಮುಂದೊಂದು ದಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾನ 100%. ಉಡಾಳ ಏನ್ ಹೇಳಕತ್ತಿದ್ದೀನಿ ನಾವು ಮುದಿ ಪುರಾಣಕ್ಕೆ ಬಂದಾಗ ಪುರಾಣದ ಹೇಳುವವರು ಒಂದು ಮಾತು ಹೇಳಿದ್ರು. ದೇವರು ಎಲ್ಲಾ ಕಡೆ ಅದಾನ. ದೇವ್ರು ಎಲ್ಲಾ ಕಡೆ ಅದಾನ ಅಂದ ತಕ್ಷಣ ಮತ್ತೆ ನಿಮಗೂ ಈಗ ನಾ ದೇವ್ರು ಎಲ್ಲಾ ಕಡೆ ಅದಾನ ಅಂದ ತಕ್ಷಣ ನೀವು ಏನಾಗ್ತೀರಿ ಹೇಳ್ರಿ, ಭಾವುಕರಾಗಿಬಿಡ್ತೀರಿ. ಯಾಕೆರಿ ಭಾಳ ಮಂದಿ ಊಟ ಮಾಡುದಿಲ್ಲ, ಹಂಗ ಮನೆಗೆ ಹೋಗ್ತಾವ. ಹಾಸಿಗೆ ಜಾಡಿಸ್ಬೇಕಾದ್ರೆ ಯೋಚನೆ ಮಾಡ್ತೈತಿ ಮಂದಿ. ದೇವ್ರು ಎಲ್ಲಾ ಕಡೆ ಅದಾನ ಅಂದ ಜಾಡಿಸಿದ್ರೆ ಹಾಸ್ಕೊಂಡೆಲ್ಲ ಹೊಲಸು ದೇವ್ರ ಮೇಲೆ ಹೋಗ್ತೈತೆ, ಜಾಡಿಸೋಣ ಕೂಡ ಹಂಗೆ ಅನಿಸುತ್ತೆ. ಹಿಂಗೆ ಯೋಚನೆ ಮಾಡ್ತೇನೆ. ಆ ಮುದುಕಿ ಯಾವಾಗ ಪುರಾಣಕ್ಕೆ ಬಂದಿತ್ತು, ಸ್ವಾಮಿಗಳು ದೇವ್ರು ಎಲ್ಲಾ ಕಡೆ ಅದಾನ ಅಂದ್ರು. ಅಂದ ಮೇಲೆ ಅದೇ ಮಾತು ನೆನಪಿನಾಗ ಇಟ್ಕೊಂಡು ಚಂದ ಪ್ರಸಾದ ಮಾಡಿದ್ದೇವೆ. ಪ್ರಸಾದ ಮುಗಿದ ಮೇಲೆ ಮನೆಗೆ ಹೋದ ಮೇಲೆ ಮನ್ಯಾಗ ಏನ್ ಮಾಡ್ತಾರೆ ಹೇಳ್ರಿ, ಆರಾಮ್ ಊಟ ಆದ್ಮೇಲೆ ಮನೆಗೆ ಹೋಗಿಂದ ಏನ್ ಕೆಲಸ, ಹಚ್ಕೊಳ್ಳೋದು, ನಿದ್ದೆ ಮಾಡೋದು. ಈ ಮಲಗಿದ ಮೇಲೆ ಬೆಳಗ್ಗೆ 6 ಗಂಟೆಗೆ ಅಜ್ಜಿ ಎದ್ದಾದ್ಮೇಲೆ ಬ್ರಷ್ ಮಾಡಿದ್ದು ಎಲ್ಲ ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ಬ್ರಷ್ ಮಾಡಿ ಒಂದು ಕಪ್ ಟೀ ಕುಡಿದು ಮೂಲ್ಯಾಗ ಒಂದು ಮುದ್ದೊಂದು ಇರ್ತೈತಿ ನೋಡ್ರಿ, ಏನ್ ಕಸ್ಬರಿ. ಅದನ್ನ ತಗೊಂಡು ಏನ್ ಮಾಡಿದ್ರಿ, ಹೊಡಿಯೋದು. ಯಾರಿಗೆ? ಕಸ ಹೊಡಿಯೋದು. ಭಾಳ ಮಂದಿ ಕಸ ಹೊಡಿಯೋ ಬದಲಿ ಮಂದಿನ ಹೊಡಿತೈತಿ. ಯಾಕೆ ಬೇಗ ಹೇಳಿಲ್ಲ ಅಂದ್ರ ಹಿಡಿಕಿ ಹಿಡಿಯೋದೈತಿ, ಜಾಡಿಸೋದೈತಿ. ಆ ಕಸಬರಿಗೆ ತಗೊಂಡು ಕಸ ಗುಡಿಸಿಲ್ದಾಕೆ ಎಲ್ಲಿರು? ಮನ್ಯಾಗ ನೀವು ಕಸ ಗುಡಿಸ್ತೀರಿಲ್ಲ ದಿನ? ಗುಡ್ಸಂಗಿಲ್ಲ ಬಿಡ್ರಿ ಅಜ್ಜವ್ರಂತ್ರೆ, ಗುಡಿಸ್ತೀರ. ಗುಡಿಸಿದ ಮೇಲೆ ಏನ್ ಮಾಡ್ತೀರಿ? ಅದನ್ನ ಎದುರಾಗ ತುಂಬುದು ಹಂಗ ಚೆಲ್ಲಿ ಬಿಡ್ತಾರೆ. ಕಸ ಗುಡಿಸಿದ ಮೇಲೆ ಮರದಾಗ ತಗೊಂಡು ಅದನ್ನ ಹೊರಗೆ ತಗೊಂಡು ಬರ್ತಿರಿಲ್ಲ, ತಗೊಂಡು ಬಂದು ಖರೆ ಏನ್ ಮಾಡ್ತಾರೆ ಹೇಳಿ, ಆ ಕಡೆ ಈ ಕಡೆ ನೋಡ್ತಾರೆ, ಮಂದಿ ಮನೆ ಮುಂಚೆ ಒಳಗೋಗ್ಬಿಡ್ತೈತಿ. ಅದನ್ನ ಮಾಡ್ತೀರಿ, ಮತ್ತೊಂದು ಏನೋ ಮಾಡೋದಿಲ್ಲ. ಹಿಂಗೆ ಚೆಲ್ಲಿದವ್ರ ಆ ಕಡೆ ಈ ಕಡೆ ನೋಡೋದು, ಹೋಗಿ ಬಾಗ್ಲ ಹಾಕ್ತಾರೆ. ಅವರು ಎದ್ದು ಹೊರಗೆ ಬಂದ ಮೇಲೆ ಯಾವ ಚೆಲ್ಲವೇನ ಕೈ ಕತ್ತರಿಸಿ ಕೈಯಾಗ ಮುರಿಗೆ ಯಾರು ಇದು ಎಲ್ಲ ಚೆಲ್ಲ. ಹಿಂಗ ಮುದುಕಿ ಎಲ್ಲ ಕಸ ಯಾವ ಕಸ ಹೊಡೆದ ಮೇಲೆ ಅದನ್ನ ಮರದಾಗ ತುಂಬಿ ಹಿಂಗೆ ಹೊರಗೆ ಹಾಕಕ್ ಹೋಗಿದ್ಲ ಆಕಿ.
ಆ ಸಮಯಕ್ಕೆ ಸ್ವಾಮಿಗಳು ಮಾತ್ರ ನೆನಪಿಗೆ ಬಂತಕ್ಕೆ ಏನು ಏನು ದೇವರು ಎಲ್ಲ ಕಡೆ. ಮತ್ತ ಆ ಎಮ್ಮಗ ಮಾತು ನೆನಪು ಬಂದ ತಕ್ಷಣ ಕಸ ಹಾಕಲಿಲ್ಲ, ಮತ್ತು ಒಳಗೆ ತಗೊಂಡು ಬಂದೊಂದು ಕರಿ ಪ್ಲಾಸ್ಟಿಕ್ ಚಿಲ್ನಾಗ ಹಾಕೊಂತದ ಏನು ಕಸ ಹಾಕೊಂಡು ಸಂಜೆ ಮುಂದೆ ಪುರಾಣಕ್ಕೆ ಬರಾಗ ಹಿಂಗೆ ಹಿಡ್ಕೊಂಡು ಬಂತು. ಮಂದಿ ಅನ್ನಕತ್ತಿದ್ರು ಸ್ವಾಮಿಗಳಿಗೆ ಸೇಬು ಒಯ್ಯಾಕತ್ತಿದ್ರು ಮುದುಕಿ, ಸ್ವಾಮಿಗಳಿಗೆ ಬಾಳೆಹಣ್ಣು ಒಯ್ಯಾಕತ್ತಿದ್ರು ಮುದುಕಿ, ಸ್ವಾಮಿಗಳಿಗೆ ಪೇರು ಹಣ್ಣು ಒಯ್ಯಾಕತ್ತೈತಿ. ಯವ್ವ ಏನು ಗೊತ್ತಿಯವ ಸ್ವಾಮಿಗಳ ಮೇಲೆ ಹಣ್ಣು ಒಯ್ಯಾಕತ್ತೈತಿ ಹಣ್ಣು ಒಯ್ಯಾಕತ್ತೈತಿ ಅಂತ ಎಲ್ಲವೂ ಅಂತ. ಅದು ಏನ್ ತರಕತೈತಿ? ಕಸ ತರಕತೈತಿ. ಕಸ ತಗೊಂಡು ಬಂತು. ಇಲ್ಲಿ ಪ್ರವಚನ ಚಲುವಾಗಿತ್ತು. ಕಸ ಹಿಡ್ಕೊಂಡು ಸೀದಾ ಬಂದಕ್ಕೆ ಸ್ವಾಮಿಗಳಿಗೆ ಒಂದು ಮಾತಂದ, ಏಯ್ ಮುತ್ಯ ಏನು ಪುರಾಣ ನಿಲ್ಲಿಸಲ್ಲ. ಯಾಕ ನೀ ಪುರಾಣ ನಿಲ್ಲಿಸು ಅನ್ನೋದ್ರಿಗೆ ಸಾಂಬ ಜೈನಮ ಅವನು ಅನ್ಸಿದ್ರು, ನಾ ಅನ್ಸಿದ್ರು ಅನುಭವ ಗೊತ್ತೈತ. ಅವ್ನು ಅನ್ಸಿದ ಮೇಲೆ ಹಾಕೊಂಡು ನಿನ್ನ ಸಾಂಬ ಜೈನಮಕ್ಕೆ ಬೆಂಕಿ ಹಚ್ಚ ಮೊದಲು ಈ ಕಸ ಎಲ್ಲಿ ಹಾಕ್ಬೇಕು ಹೇಳೋಲ್ಲ. ಸ್ವಾಮಿಗೆ ದಿಗ್ಲ ಬಿಡುತ್ತೆ. ಯಾಕ ಎಲ್ಲಿ ಮನೆ ಹೊರಗೆ ಹಾಕ್ಬೇಕು ಅಲ್ಲ. ಮತ್ತೆ ನೀವು ಒಂದು ಮಾತು ಹೇಳಿಯಪ್ಪ, ಏನು ದೇವ್ರು ಎಲ್ಲಾ ಕಡೆ ಅದ ನಂಗೆ, ಮತ್ತೆ ಕಸ ಹಾಕಿದೆ ಅಂದ್ರೆ ದೇವ್ರ ಮೇಲೆ ಬೀಳ್ತೈತಿ, ಮತ್ತೆ ಇದನ್ನ ಎಲ್ಲಿ ಹಾಕ್ಬೇಕು? ಸ್ವಾಮಿಗಳು ಯೋಚನೆ ಮಾಡಿದ್ರು, ಇದು ಬಿಡಪಕ್ಕೆ ಎಲ್ಲಿದು ಈ ಹೆಣ್ಮಗಳು ಕಸ ಏನು ನನ್ನ ಮೇಲೆ ಸುರುತ್ತದೆ ಏನು ಬಿಡು ಅಂದ್ರು. ಅಂದವ್ರ ಒಂದು ಮಾತಂದ್ರೆ ಸಾಂಬ ಜೈನಮ ಅನ್ಸಿದ್ರು ನೋಡ್ರಿ. ಅವಾಗ ಮುದಿ ಕೇಳ್ತಾಳ, ಮತ್ತೆ ಅದನ್ನ ಹಾಡ್ತೀಯಲ್ಲ ಅಜ್ಜಿ, ಈಗ ಅನ್ಸಿನಲ್ಲ, ಯಾರು ಅಂದಿಲ್ಲಲ್ಲ ಅವ್ರ ಬಾಯಾಗ ಆ ಕಸ. ಈಗ ನೀವು ಅಂದ್ರೆ ಮತ್ತೆ ನಿಮ್ಮ ಬಾಯಾಗ ಕಸ. ಸಾಂಬಜೈನವ ಯಾವ ಒಂದವ ಅದು ದೇವ್ರಿರ ಬಾಯಿ, ಯಾವ್ದು ಅಂದಿಲ್ಲ ಕಸ ಹಾಕಿಸ್ಕೊಳ್ಳೋ ಬಾಯಿ. ನಿಮ್ಗ ಬಿಟ್ಟಿದ್ದು ಕಸ ಹಾಕಿಸ್ಕೊಳಂಗಿದ್ರ ಅನ್ಲಾರ್ದ ಸುಮ್ಕೊಂಡ್ರಿ. ಕಸ ಬೀಳಬಾರ್ದು, ದೇವ್ರು ಎಲ್ಲಾ ಕಡೆ ಅದಾನಂದಾಗ ಬಾಯಿ ಒಳಗೂ ಭಗವಂತ ಅದಾನಂದ್ರ ನಾವು ನಾಮಸ್ಮರಣೆಯನ್ನು ಮಾಡಿದ್ರೆ ಭಗವಂತ ನಮ್ಮ ಹತ್ರ ಇರ್ತಾನ ಅಂತ ನೀವು ನಾಮಸ್ಮರಣೆ ಮಾಡಿದ್ರೆ ನಿಮ್ಮ ಬಾಯಿಯೊಳಗೆ ಕಸ ಬೀಳೋದಿಲ್ಲ. ಅದಕ್ಕೆ ದೇವರನ್ನ ಧ್ಯಾನಿಸ್ಬೇಕಂತೆ. ಕಲ್ಯಾಣದ ಶರಣರನ್ನ ಮೊದಲು ಮಾಡಿಕೊಂಡು ಕನ್ನಡ ನಾಡಿನ ಎಲ್ಲ ದಾರ್ಶನಿಕರ ಅಭಿಪ್ರಾಯ ಒಂದೇ, ಕುಂತರೂ ದೇವರ ಧ್ಯಾನ, ನಿಂತರೂ ದೇವರ ಧ್ಯಾನ, ಮಲಗಿದರೂ ದೇವರ ಧ್ಯಾನ ಅನ್ನುವಂಥ ಭಾವನೆಯಲ್ಲಿ ಬದುಕಿದೆ. ಹಾಗೆ ನಾವು ಸಹಿತ ಈ ದೇಹ ಸಾರ್ಥಕವಾಗಬೇಕಾದ್ರೆ ಒಂದಿಷ್ಟು ಪರಹಿತವನ್ನು ಮಾಡಬೇಕು, ಪರರಿಗೆ ಉಪಕಾರವನ್ನು ಮಾಡಬೇಕು. ಅದಕ್ಕೆ ಹೇಳಿದ್ರಲ್ಲ ಗವಾಯಿಗಳು, ಆಕಳ ಬಗ್ಗೆ ಹೇಳಿದ್ರು, ಎಲ್ಲದಕ್ಕೂ ನಾನು ಉಪಯೋಗ ಆಗ್ತೀನಿ, ನೀನು ಯಾವುದಕ್ಕೂ ಉಪಯೋಗ ಆಗ್ತೀನಿ. ಅದಕ್ಕೆ ಈ ಶರೀರವನ್ನ ನೆಚ್ಚಿ ಕೆಡಬಾರದು ಅಂತಾಳ ಅಕ್ಕ ಮಹಾದೇವಿ. ಅದಕ್ಕೆ ಆಕೆ ಹೇಳ್ತಾಳೆ, ಅಮೇತ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ಹಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲೆಂಬ ದೇಹವನ್ನ ನೆಚ್ಚಿ ಕೆಡದಿರೂ ಮನುಷ್ಯನೇ ಅಂತ ತಿಳ್ಕೊಂಡು ಚನ್ನ ಮಲ್ಲಿಕಾರ್ಜುನಿಗೆ ಹೇಳ್ತಾಳೆ. ದೇವರಿಗೆ ಬೇಡ್ತಾಳೆ. ಮನುಷ್ಯ ಮಾಡೋದೇನಂದ್ರೆ ಈ ಕೆಡತಕ್ಕಂತ ಶರೀರ, ಈ ಶರೀರದೊಳಗೆ ಕೀವ ಇದೆ, ಎಲುಬು ಇದೆ, ರಕ್ತ ಇದೆ, ಮಾಂಸ ಇದೆ, ಅದೆಲ್ಲದೂ ಒಂದು ದಿನ ಕೆಟ್ಟು ಹೋಗುತ್ತದೆ. ಶಾಶ್ವತವಾದದ್ದು ಶರೀರ ಅಲ್ಲಿದು, ನಶ್ವರವಾದ ಶರೀರ. ಈ ಶರೀರವನ್ನ ನೆಚ್ಚಿ ನೀ ಹಗಲಿರುಳು ಸಹಿತ ದುಡಿಬೇಡಪ್ಪ. ಈ ಶರೀರಕ್ಕ ಜೋತುಕೊಂಡು ನೀನು ಬದುಕಬೇಡ. ನಿನ್ನ ಶರೀರ ಸಾರ್ಥಕವಾಗಬೇಕಾದ್ರೆ ಸದಾ ಕಾಲ ಪರಹಿತವನ್ನ ಮಾಡು, ಗುರುಮಹಂತನ ಧ್ಯಾನವನ್ನ ಮಾಡು ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ನಮಗೆ ಹೇಳಿಕೊಡ್ತಾಳೆ. ನಾವು ಧ್ಯಾನಿಸಬೇಕು, ಸ್ಮರಣೆಯನ್ನ ಮಾಡಬೇಕು. ಅಂದಾಗ ಈ ದೇಹ
ಈ ಭೂಮಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಚಿಂತನೆಯನ್ನ ನಾವೆಲ್ಲ ಮಾಡಿದ್ದೇವೆ. ಇಂದಿನ ಚಿಂತನೆ ಗುರು ಸೇವೆ, ಗುರುವಿನ ಸೇವಾ ಮಾಡಬೇಕು. ಗುರು ಅಂದ್ರೆ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ನೀಡುವಂತ ಅತ್ಯಂತ ಶ್ರೇಷ್ಠ ಶಕ್ತಿ ಅದೊಂದು ಈ ಭೂಮಿ ಮೇಲೆ. ಗುರು ಕೇವಲ ಎರಡೇ ಎರಡು ಅಕ್ಷರ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನ ನೀಡುವವರು ಯಾರು ಅಂದ್ರೆ ಗುರುಗಳು. ಗುರು ಅಂದ ಬಳಿಕ ಮುಗಿತು. ಆಧ್ಯಾತ್ಮವನ್ನ ನೀಡುವಂತ ಗುರುವರ ಇರಲಿ, ವಿಜ್ಞಾನವನ್ನ ನೀಡುವಂತ ಗುರುವರ ಇರಲಿ, ಒಟ್ಟಾರೆ ಈ ಗುರುವಿನಿಂದ ಜ್ಞಾನವನ್ನ ಪಡ್ಕೊಳ್ಬೇಕು ಅಂದ್ರ ಏನು ಮಾಡಬೇಕು ಅಂತಾರೆ ಶರಣರು. ಈಗ ಎಲ್ಲದಕ್ಕೂ ಮೂಲ ಅಂತ ಹೇಳಿದ್ದ, ಧರ್ಮಕ್ಕೆ ಮೂಲ ದಯಾ, ಹೌದಾ? ಮರಕ್ಕೆ ಮೂಲ ಬೇರು. ಹಾಗೆ ವಿಜ್ಞಾನರ ಇರಲಿ, ಆತ್ಮಜ್ಞಾನರ ಇರಲಿ, ಯಾವ್ದಾದ್ರೂ ಜ್ಞಾನ ನಿನಗೆ ಬೇಕಾತು ಅಂದ್ರ ಅದಕ್ಕೆ ಮೂಲ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಶರಣರು ಹೇಳ್ತಾರ, ಜ್ಞಾನಕ್ಕೆ ಮೂಲ ಗುರು ಸೇವೆಯಲ್ಲಿದೆ. ಲಕ್ಕುಂಡಿಯ, ಗದಗ ಜಿಲ್ಲೆಯ ಲಕ್ಕುಂಡಿಯ ಮುಕ್ತಾಯಕ್ಕ ಅಂತ ಶ್ರೇಷ್ಠ ಶರಣಿಯಾಗಿ ಹೋಗ್ತಾಳೆ. ಮುಕ್ತಾಯಕ್ಕ ಮತ್ತು ಅಜಗಣ್ಣ ಅಂದ್ರೆ ಬಹಳ ಶ್ರೇಷ್ಠ ಜ್ಞಾನಿಗಳು, ಬಹಳ ಜ್ಞಾನಿಗಳು. ಅವರಲ್ಲಿ ಏನು ಇತ್ತು ಅಂದ್ರೆ ಕೇವಲ ಹೊರಗಿನ ಕೃಷಿಯನ್ನು ಅಷ್ಟೇ ಮಾಡಲಿಲ್ಲ, ಅವರು ಅಂತರಂಗದ ಕೃಷಿಯನ್ನ ಮಾಡಿದರು, ಶಿವಯೋಗದ ಸಾಧನೆಯನ್ನು ಮಾಡಿದರು. ಮುಕ್ತಾಯಕ್ಕ ಅಜಗಣ್ಣ ಶ್ರೇಷ್ಠ ಶಿವಯೋಗಿಗಳು ಶಿವಯೋಗ ಜ್ಞಾನವನ್ನ ಮಾಡಿ ಏನೆಲ್ಲವನ್ನ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿದ್ರು. ಅವರೆಲ್ಲ ಮುಕ್ತಾಯಕ್ಕನ ವಿಚಾರವನ್ನ ತಿಳ್ಕೊಂಡು ಬಿಟ್ರೆ ಬಹಳ ನಮಗ ಆಶ್ಚರ್ಯ ಅನ್ನಿಸ್ತದೆ. ಅಂತ ಮುಕ್ತಾಯಕ್ಕ ಒಂದು ಮಾತು ಹೇಳ್ತಾಳೆ, ನಿನಗ ಜ್ಞಾನ ಬೇಕಾದರೆ ನಿಮ್ಗ ಯಾವ್ದಾರ ಜ್ಞಾನ ತಗೊಳ್ಳಿ, ಯಾವ್ದಾರ ತಗೊಳ್ಳಿ, ರೊಟ್ಟಿ ಮಾಡೋ ಜ್ಞಾನ ತಗೊಳ್ಳಿ, ಹೌದಾ? ನೀವು ಏನಾದ್ರೂ ಒಂದು ತಯಾರು ಮಾಡಬೇಕು ಅಥವಾ ಏನಾದ್ರೂ ಒಂದು ನಿರ್ಮಾಣ ಮಾಡ್ಬೇಕಂದ್ರೆ ಅದಕ್ಕೆ ಜ್ಞಾನ ಬೇಕು. ಹಣವನ್ನ ಗಳಿಸಬೇಕು ಅಂತ ತಿಳ್ಕೊಂಡು ಭಾವಿಸಿಕೊಂಡು ಒಂದು ನೌಕರಿ ನಾವು ಮಾಡಬೇಕು ಅಂದ್ರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಿ ನಾವು ನೌಕರಿಯನ್ನು ಮಾಡಿದ ಮೇಲೆ ಹಣ ಬರಕ್ ಚಾಲು ಮಾಡ್ತದೆ. ಹಾಗಾದ್ರೆ ಹಣವನ್ನ ಸಂಪಾದನೆ ಮಾಡ್ಬೇಕಾದ್ರೆ ಯಾವ್ದಾದ್ರೂ ಒಂದು ಜ್ಞಾನ ಬೇಕಲ್ಲ. ಜ್ಞಾನವನ್ನು ಬಿಟ್ಟು ನಾವು ಹಣ ಸಂಪಾದನೆ ಮಾಡಕ್ ಆಗೋದಿಲ್ಲ. ಜ್ಞಾನ ಇರಲಿಲ್ಲ ಅಂದ್ರೆ ನಾವು ಈ ಭೂಮಿ ಮೇಲೆ ಸುಂದರವಾಗಿ ಬದುಕಕ್ಕೂ ಆಗೋದಿಲ್ಲ. ಅದಕ್ಕ ಜ್ಞಾನ ಬೇಕಂದ್ರೆ ಯಾವ್ದರ ಇರ್ಲಿದು, ವಿಜ್ಞಾನರ ಅನ್ನುವಂಥ ಜ್ಞಾನ ನಿನಗೆ ಬೇಕಾದ್ರೆ ಅಥವಾ ಭಗವಂತನನ್ನು ಕಾಣುವಂತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತ ಆಧ್ಯಾತ್ಮ ಅನ್ನುವಂಥ ಜ್ಞಾನ ನಿನಗೆ ಬೇಕಾದ್ರೆ ನೀನು ಒಟ್ಟಾರೆ ಗುರುವಿನ ಸೇವೆಯನ್ನ ಮಾಡಬೇಕು ಅಂತ. ಗುರು ಸೇವೆ. ಗುರು ಅಂದ್ರೆ ಯಾರು? ಯಾರಿಗೆ ಗುರು ಅಂತಾರ? ಗುರು ಅಂದ್ರೆ ಕತ್ತಲವನ್ನು ಹೊಡೆದೋಡಿಸಿ ಬೆಳಕನ್ನ ನೀಡುವಂತಾತ ಗುರು. ಅಂತಿಂತಾತ ಗುರು ಅಲ್ಲ. ಗುರು ಅಂದ್ರೆ ಒಬ್ಬ ವ್ಯಕ್ತಿಯ ಚಿತ್ತವನ್ನು ನೋಡ್ಬೇಕೆ ಹೊರತಾಗಿ ವಿತ್ತವನ್ನು ನೋಡಬಾರದು. ಗುರು ಆದವನು ಭಕ್ತನ ಸಂಪತ್ತಿನ ಮೇಲೆ ಆಸೆ ಮಾಡಿದ್ರೆ ಅವನು ಗುರು ಆಗಕ್ಕೆ ಸಾಧ್ಯ ಇಲ್ಲ. ಭಕ್ತನ ಚಿತ್ತವನ್ನು ಆಧರಿಸಿ ಆ ಚಿತ್ತದ ಮೇಲೆ ಅವನನ್ನ ಅಳೆದು ಅವನಿಗೆ ಜ್ಞಾನಾರ್ಚನೆಯನ್ನು ಮಾಡಿದ್ರೆ ಮಾತ್ರ ಅವನು ಶ್ರೇಷ್ಠ ಗುರು ಅಂತಾರೆ ಈ ಭೂಮಿ ಮೇಲೆ. ಭಕ್ತನ ಸಂಪತ್ತನ್ನು ನೋಡಿ ಭಕ್ತನಿಗೆ ಒಳಿತನ್ನ ಬಯಸುವವನು ಗುರು ಅಲ್ಲ, ಭಕ್ತನ ಚಿತ್ತವನ್ನು ನೋಡ್ಬೇಕಂತ. ಅಂತ ಗುರು ನಮ್ಮವರಾಗಬೇಕು. ಅಂತ ಗುರುಗಳು ನಮಗೆ ಸಿಕ್ಕಾಗ ಅವರ ಗುರುವಿನ ಸೇವೆಯನ್ನು ಮಾಡ್ಬೇಕಂತಾರ. ಗುರು ಈ ಭೂಮಿಯ ಮೇಲೆ ಬಹಳ ದೊಡ್ಡ ಶಕ್ತಿ. ನಿಮಗೆಲ್ಲ ವಿದ್ಯಾರ್ಥಿಗಳಲ್ಲಿ ಗ್ರಹಗಳಂತ ಬರ್ತಾವೆ. ಎಷ್ಟು ಗ್ರಹಗಳು? 8 ಒಂದಿಲ್ಲ. ಎಲ್ಲಿ ಹೋಗಿದ್ದೆ ತಗದಾರ? ಮೊದಲು ಎಷ್ಟಿದ್ದು ರೀ? ಈಗ 8 ಅದ. ಹೋಗ್ಲಿ 9 ಇರ್ಲಿ 8 ಇರ್ಲಿ, 9 8 ಅಲ್ರಿ 10 ಒಟ್ಟ.
ಎಲ್ಲಾ ಗ್ರಹಗಳು ಒಂದಾದ್ರೆ ಇವೇನ್ ಅದಿವಲ್ಲ ನಾವು ಒಂದು ದೊಡ್ಡ ಗ್ರಹ. 9 ಗ್ರಹಗಳಂತ ಹೇಳ್ತಿದ್ರು, ಈಗ 8 ಅದಾವ, 8 ಇರ್ಲಿ. ಆ 8 ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಗ್ರಹ ಯಾವುದು? ಗುರು. ಹೌದಾ? 9 ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಗ್ರಹ ಯಾವುದು ಅಂದ್ರೆ ಗುರು ಗ್ರಹ ಅಂತ ಎಷ್ಟು ಸ್ಪಷ್ಟವಾಗಿ ನೀವೆಲ್ಲ ಉತ್ತರವನ್ನು ಕೊಡ್ತಿರಲ್ಲ. ಹಾಗೆ ಈ ಭೂಮಿಯ ಮೇಲೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಅದು ಗುರು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಗುರುವಿಗಿಂತ ಅಧಿಕವಾದದ್ದು ಮತ್ತೊಂದಿಲ್ಲ. ಅದಕ್ಕೆ ಮೈಲಾರದ ಬಸವಲಿಂಗ ಶರಣರು ಬರೀತಾರೆ, ನ ಗುರೋರಧಿಕಂ ಅಂತ ಹೇಳ್ತಾರೆ. ಈ ಭೂಮಿಯ ಮೇಲೆ ಗುರುವಿಗಿಂತ ದೊಡ್ಡದಿಲ್ಲ. ಗುರು ದೊಡ್ಡ. ಎಲ್ಲರಿಗೂ ಗೊತ್ತಿದೆ, ಅಕ್ಕ ಬಹಳ ಪ್ರೇಮದಿಂದ ತಮ್ಮನನ್ನ ಬೆಳೆಸ್ತಾಳೆ. ಈ ಭೂಮಿಯ ಮೇಲೆ ಏನೆಲ್ಲ ಕೊಡೋರದಾರ ಅದಾರಿಲ್ರಿ? ಅದಾರ. ಅಕ್ಕ ತಮ್ಮನನ್ನ ಬಹಳ ಪ್ರೇಮದಿಂದ, ತಂದೆ ತಾಯಿ ತೀರಿದ ಮೇಲೆ ಅಕ್ಕನಾದಾಕಿ ತಮ್ಮನನ್ನ ಪ್ರೇಮದಿಂದ ಬೆಳೆಸಿ ಅಳುವಾಗ ಹಣ್ಣು ಕೊಡ್ತಾಳಿಲ್ಲ? ಅಳುವಾಗ ಹಣ್ಣು ಕೊಡ್ತಾಳ, ಮುದ್ದು ಮಾಡಿ ಬೆಳೆಸ್ತಾಳ. ಬೆಳೆಸಿ ಆದ್ಮೇಲೆ ತಮ್ಮ ವಯಸ್ಸಿಗೆ ಬಂದ್ರೆ ತಮ್ಮನಿಗೆ ಅಕ್ಕ ಏನ್ ಮಾಡ್ತಾಳಂದ್ರೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗಳನ್ನು ಕೊಟ್ಟು ಮದುವೆನೂ ಮಾಡ್ತಾಳ. ಮಗಳನ್ನು ಕೊಡುವುದರ ಜೊತೆಗೆ ಅಕ್ಕ ಒಂದಿಷ್ಟು ಹೊನ್ನನ್ನು ಕೊಡ್ತಾಳ. ಅದಕ್ಕೆ ಹಣ್ಣು ಕೊಡೋರುಂಟು, ಹೆಣ್ಣು ಕೊಡೋರುಂಟು, ಹೊನ್ನು ಕೊಡೋರುಂಟು, ಸತ್ತ ಮೇಲೆ ಮಣ್ಣು ಕೊಡೋರು ಉಂಟು ಹೇಳ್ತಾರ. ಅಕ್ಕ ಪ್ರೇಮದಿಂದ ತಮ್ಮನಿಗೆ ಮುದ್ದು ಮಾಡಿ ಹಣ್ಣು ಕೊಟ್ಟು ಬೆಳೆಸಿ ಮುಂದೆ ಯೌವನ ಅವಸ್ಥೆಗೆ ಬಂದ ಮೇಲೆ ಮದುವೆ ಮಾಡ್ತಾಳ ಮಗಳನ್ನು ಕೊಟ್ಟು. ನಂತರ ಮದುವೆ ಮಾಡಿ ಕೊಡ್ಬೇಕಾದ್ರ ನನ್ನ ತಮ್ಮ ಚಲೋ ಇರ್ಲಿ, ನನ್ನ ಮಗಳು ಚಲೋ ಇರ್ಲಿ ಅಂತ ತಿಳ್ಕೊಂಡು ಒಂದಿಷ್ಟು ಹೊನ್ನನ್ನು ಕೊಡ್ತಾಳ, ಹಣವನ್ನು ಕೊಡ್ತಾಳ, ಅದನ್ನೂ ಕೊಡ್ತಾಳ. ತಮ್ಮ ಚಲೋ ಬದುಕಿದ್ರೆ ಚಲೋ, ಒಂದು ವೇಳೆ ತಮ್ಮ ಏನಾದ್ರೂ ಅನಾಹುತಕ್ಕೆ ಗುರಿಯಾಗಿ ತೀರಿ ಹೋದಾದ್ರೆ ಅದುವಂತ ದುಃಖದಲ್ಲಿ ಅಕ್ಕ ಮಣ್ಣನ್ನು ಕೊಡ್ತಾಳೆ. ಅದಕ್ಕೆ ಹೇಳ್ತಾರೆ ಅವರು, ಹಣ್ಣು ಕೊಡೋರುಂಟು, ಹೆಣ್ಣು ಕೊಡೋರುಂಟು, ಹೊನ್ನು ಕೊಡೋರುಂಟು, ಸತ್ತ ಮೇಲೆ ಮಣ್ಣು ಕೊಡೋರುಂಟು. ಆದರೆ ಬದುಕಿಗೆ ಬಣ್ಣ ಕೊಡೋರು ಯಾರಯ್ಯ? ಪ್ರಶ್ನೆ ಮಾಡ್ತಾರೆ. ಏನೆಲ್ಲ ಕೊಡೋರದಾರ, ಆದ್ರೆ ಬದುಕಿಗೆ ಭಗವಂತನಿಂದ, ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಂದ ಮೇಲೆ, ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಈ ಭೂಮಿಗೆ ಬಂದ ಮೇಲೆ ಈ ಬದುಕಿಗೆ ಬಣ್ಣ ಕೊಡೋರು ಯಾರು ಅಂದ್ರೆ ಜನ್ಮ ಕೊಟ್ಟ ತಾಯಿ ಅಲ್ಲ, ಜನ್ಮ ಕೊಟ್ಟ ತಂದೆ ಅಲ್ಲ, ಪ್ರೀತಿಯಿಂದ ಬೆಳೆಸಿರುವಂತ ಅಕ್ಕನಲ್ಲ, ನಮಗ ಪಾಠವನ್ನ ಕಲಿಸಿರುವಂತ ಗುರುವರಿಯರಲ್ಲ. ನಮ್ಮ ಬದುಕಿಗೆ ಬೆಳಕು ಕೊಡೋರು ಯಾರು ಅಂದ್ರ, ಬಣ್ಣ ಕೊಡೋರು ಯಾರು ಅಂದ್ರ ಆಧ್ಯಾತ್ಮದ ಗುರು ಮಾತ್ರ ಬದುಕಿಗೆ ಬಣ್ಣ ಕೊಡ್ತಾರ ಅಂತಾರ. ಗುರು ಮಾತ್ರ ಬದುಕಿಗೆ ಬಣ್ಣ ಕೊಡುವಲ್ಲ. ಗುರುವಿನ ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ಗುರುವಿನ ಸೇವೆಯನ್ನು ಮಾಡ್ಬೇಕಂತ ಮಕ್ಕಳಿಗೆ ಹೇಳಿ, ಎಲ್ಲಿ ಆದ್ರೂ ಗುರುಗಳು ಕಂಡ್ರ ಅವ್ರಿಗೊಂದು ಮಾತು ಹೇಳ್ರಿ, ಹೋಗ್ರಿ. ಏನಂತ ಹೇಳ್ರಿ? ಹೊಡಿ ಮಗ ಬಿಡಬೇಡ ಅವ್ರನ್ನ ಅನ್ಬೇಡ. ಹೊಡಿ ಮಗ ಬಿಡಬೇಡ ಅವನ್ನ ಅನ್ಬೇಡ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಆ ಮಗುವಿಗೆ ಪ್ರೀತಿಯಿಂದ, ಅಕ್ಕರೆಯಿಂದ ಆ ಮಗನಿಗೆ ಹೇಳಿ, ಮಗ ಹಿಡಿ ಮಗ ಒಮ್ಮೆರ ಗುರುವಿನ ಪಾದ ಅಂತ ಹೇಳಿದೆ ಅಂದ್ರ ಆ ಮಗುವಿನ ಭವಿಷ್ಯ, ಆ ಮಗುವಿನ ಬದುಕು ಅದು ಸಾರ್ಥಕದ ಬದುಕಾಗ್ತದೆ. ಅದಕ್ಕೆ ಗುರುವಿನ ಸೇವಾ ಮಾಡೋದನ್ನು ಕಲಿಸ್ರಿ. ಈ ಸಿದ್ಧ ಅನ್ನುವಂಥ ಹುಡುಗ ಸಿದ್ಧ, ಆ ಸಿದ್ಧ 12 ವರ್ಷಗಳ ಕಾಲ ಏನ್ ಮಾಡಿದ ಗೊತ್ತೇನು? ಕುದುರೆ ಚಾಕರಿ ಮಾಡಿದ. ಲಿಂಗಸೂರದ ಸಮೀಪದಲ್ಲಿ ಬರುವಂತ ಗುಡುಗುಂಟಿ ಎನ್ನುವಂತ ಒಂದು ಊರು. ಆ ಗುಡುಗುಂಟಿಯಲ್ಲಿ ಗಜದಂಡ ಶಿವಯೋಗಿಗಳು ಅಂತ ಒಬ್ಬ ಶಿವಯೋಗಿಗಳಿದ್ರು. ಗಜದಂಡ ಶಿವಯೋಗಿಗಳ ಹತ್ರ ಸಿದ್ಧ ಅನ್ನುವಂತ ಹುಡುಗ ಹೋದ. ಸೇವಾ ಮಾಡಕತ್ತಿದ. ಸೇವಾ ಮಾಡೋದಂದ್ರೆ ಹೆಂಗಿರ್ತೈತಿ ಹೇಳ್ತೀನಿ. ಯಾವ ಸೇವಾ ಮಾಡಿದ ಅಂದ್ರೆ 12 ವರ್ಷ ಸೇವಾ ಮಾಡಿದ ಆ ಸಿದ್ಧ. ಯಾವ ಸೇವಾ? ಗುರುಗಳಿಗೆ ನೀರು ಹಾಕಲಿಲ್ಲ,
ಗುರುಗಳಿಗೆ ಅಡಿಗೆಯನ್ನು ಮಾಡಿ ನೀಡಲಿಲ್ಲ, ಗುರುಗಳಿಗೆ ಪೂಜೆಗೆ ವ್ಯವಸ್ಥೆಯನ್ನು ಮಾಡಲಿಲ್ಲ, ಗುರುಗಳ ಬಟ್ಟೆಯನ್ನು ತೊಳಿಲಿಲ್ಲ. ಕೇವಲ 12 ವರ್ಷ ಸಿದ್ಧ ಕುದುರೆಯ ಚಾಕ್ರಿಯನ್ನು ಮಾಡಿದ್ದ. ಕುದುರೆಗೆ ನೀರು ಕುಡಿಸೋದು, ಕುದುರೆಗೆ ಹುಲ್ಲು ಹಾಕೋದು, ಕುದುರೆದು ಕಸ ಹೆಂಡಿ ಕಸ ಮಾಡಿ ಬಳದು ಹಾಕೋದು, ಇಷ್ಟು ಮಾಡಿದ್ದ. ಯಾರು? ಸಿದ್ಧ. ಯಾವಾಗ ಗುರುವಿನ ಸೇವಾ ಮಾಡಿದ, ಗುರುವಿನ ಅಂತಃಕರಣ ಬಹಳ ದೊಡ್ಡದ್ರಿ. ಯಾರಾದ್ರೂ ವಿಚಾರ ಮಾಡಬಹುದು, ಗುರುವಿಗಿಂತ ದೊಡ್ಡದಾದದ್ದು ಗುರುವಿನ ಅಂತಃಕರಣದ ಮುಂದೆ ಮತ್ತೊಂದು ಅಂತಃಕರಣ ಇಲ್ವೇ ಇಲ್ಲ, ಮತ್ತೊಂದು ಇಲ್ವೇ ಇಲ್ಲ. 12 ವರ್ಷ ಯಾವಾಗ ಕುದುರೆ ಚಾಕರಿ ಮಾಡಿ ಗುರುವಿಗೆ ಬಹಳ ಹತ್ರ ಆದ. ಒಂದು ದಿನಾನು ಗುರು ಗಜದಂಡ ಶಿವಯೋಗಿಗಳು ಆ ಸಿದ್ಧನನ್ನು ಒಳಗೆ ಕರೀಲಿಲ್ಲ, ಅವನಿಗೆ ಪ್ರೀತಿಯಿಂದ ಉಣಿಸ್ಲಿಲ್ಲ, ಪ್ರೀತಿಯಿಂದ ಮಾತನಾಡಿಸ್ಲಿಲ್ಲ. ಆದರೂ ಸಹಿತ ಗುರುವಿನ ಮೇಲೆ ನಂಬಿಕೆಯನ್ನಿಟ್ಟು, ಗುರುವಿನ ಮೇಲೆ ವಿಶ್ವಾಸವನ್ನಿಟ್ಟು 12 ವರ್ಷಗಳ ಪರ್ಯಂತರ ಕುದುರೆ ಚಾಕರಿ ಮಾಡಿದ ಸಿದ್ಧ ಕೊನೆಗೆ ಗುರುಗಳಿಗೆ ಆನಂದ ಆಯಿತು. ಏನು ಸೇವಾ ಮಾಡಿದ, ಎಷ್ಟು ಚಲೋ ಕೆಲಸ ಮಾಡಿದ. ಬಹಳ ಸೇವಾ ಮಾಡಿದ್ದನ್ನ ಕಂಡ ಗಜದಂಡ ಶಿವಯೋಗಿ ಕರೆದ, ಬಾರೋ ಸಿದ್ಧ ಬಾ, ಎಷ್ಟು ಚಲೋ ಸೇವಾ ಮಾಡಿಯಲ್ಲ, ಬಹಳ ಚಲೋ ಆಯ್ತು. ಗುರುವಿನ ಅಂತಃಕರಣ ಯಾವಾಗ ತೆರೀತೋ ಅವಾಗ ಸಿದ್ಧನನ್ನ ಕರೆದ್ರು. ಸಿದ್ಧನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡ್ತಾರೆ. ನಿನ್ನ ಸೇವಾ ಫಲ ಬಹಳ ದೊಡ್ಡದಪ್ಪ, ನಿನ್ನ ಸೇವೆಗೆ ಮೆಚ್ಚಿನಿ, ನಿನ್ನ ಮೇಲೆ ಸಿದ್ಧನಲ್ಲ, ಮುಂದೊಂದು ದಿನ ಈ ನಾಡಿನಲ್ಲಿ ಸುಪ್ರಸಿದ್ಧನಾಗಿ ಮೆರೀತಿ ಅಂತ ತಿಳ್ಕೊಂಡು ಗಜದಂಡ ಶಿವಯೋಗಿಗಳು ಯಾವಾಗ ಆಶೀರ್ವಾದ ಮಾಡಿದ್ರೋ ಆ ಸಿದ್ಧನೇ ಮುಂದ ಹುಬ್ಬಳ್ಳಿಯ ಸಿದ್ಧಾರೂಢನಾಗಿ ಕಂಗೊಳಿಸಿದ. ಕಾರಣ ಇಷ್ಟೇ, ಸಿದ್ಧಾರೂಢ MA PhD ಓದಲಿಲ್ಲ, ಸಿದ್ಧಾರೂಢ ಡಿಗ್ರಿ ಓದಲಿಲ್ಲ, ಸಿದ್ಧಾರೂಢ MPhil ಮಾಡಿಲ್ಲ, PhD ಮಾಡಿಲ್ಲ, PUC ಓದಲಿಲ್ಲ, SSLC ಓದಲಿಲ್ಲ. ಆದರೂ ಸಹಿತ ಜಗತ್ತಿಗೆ ಬೆಳಕನ್ನು ಕೊಡುವಂತ, ಜಗತ್ತಿಗೆ ಶ್ರೇಷ್ಠ ಆರೂಢರಾಗಿ ಜ್ಞಾನವನ್ನ ಬೋಧನೆಯನ್ನು ಮಾಡುವಂತ ಶಕ್ತಿಯನ್ನು ಯಾವುದರಿಂದ ಪಡ್ಕೊಂಡ ಅಂದ್ರೆ ಗುರುವಿನ ಸೇವೆಯಿಂದ. ಶ್ರೀ ಗುರುವಿನ ಕಳೆಯುವ ಪೂರ್ವ ಜನ್ಮದ ಕೈ ಕಟ್ಟಿಕೊಳ್ಳದಿರು ಸುಮ್ಮ, ಗೆಲ್ಲಬೇಕು ಕಲಿಯುಗದ ನಮ್ಮ ಜನ. ನಂಬಿದರೆ ತಾಯಿಗಳು, ನಂಬಿದರೆ ನೆಲದಲ್ಲಿ ಗುರು ಮಹಾಂತ ಇರುವನು, ಚಳಗಾಪುರ ಕ್ಷೇತ್ರದಲ್ಲಿ ಜನ್ಮ ಪಡೆದವನೇ, ಶಿವಯೋಗಿಯ ಲಕ್ಷಣದಲ್ಲಿ ಬೆಳೆಯುತ್ತ ಬರೆದವನೇ. ಚಳಗಾಪುರ ಕ್ಷೇತ್ರದಲ್ಲಿ ಜನ್ಮ ಪಡೆದವನೇ, ಶಿವಯೋಗಿಯ ಲಕ್ಷಣದಲ್ಲಿ ಬೆಳೆಯುತ್ತ ಬರೆದವನೇ. ಗುರುದೇವ ಭವಯಂಗಾಭಯವ ಕೊಡಿದವನೇ, ಗುರುದೇವ ಭವಯಂಗಾಭಯವ ಕೊಡಿದವನೇ. ಉದಯವಾಯಿತು ಸ್ವಾಮಿ ದಯೆಯೋ. ಪುಷ್ಪಗಳು ಪುಷ್ಪಗಳು ಪರಿಮಳ ಸೂಸುತ್ತಿವೆ ಹೇಳು, ಹೂವುಗಳು ರಸದಲ್ಲಿ ಹಾಡುತ್ತಿವೆ ಹೇಳು. ಪುಷ್ಪಗಳು ಪರಿಮಳ ಸೂಸುತ್ತಿವೆ ಹೇಳು, ಹೂವುಗಳು ರಸದಲ್ಲಿ ಹಾಡುತ್ತಿವೆ ಹೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ. ಉದಯವಾಯಿತು ಹೇಳು, ಉದಯವಾಯಿತು ಹೇಳು ಸ್ವಾಮಿ ದಯೆಯೋ. ಪುಷ್ಪಗಳು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಹೇಳು, ಹೂವುಗಳು ರಸದಲ್ಲಿ ಹಾಡುತ್ತಿವೆ ಹೇಳು.
ಮಂಗಳಕರ ವಾದ್ಯಗಳ ಪಯ್ಯನೆರಗೈದು ಅಂಗಳಗಳ ಶಿವಲೀಲೆಯ ಹಾಡು ಮಂಗಳಕರ ವಾದ್ಯಗಳ ಪಯ್ಯನೆರಗೈದು ಕಂಗಳಲ್ಲಿ ಕಂಗೊಳಿಸೋ ಕಂಗಳಲ್ಲಿ ಕಂಗೊಳಿಸೋ ದರ್ಶನವಾನೀಡು ಉದಯವಾಯಿತು ಸ್ವಾಮಿ ದಯೆಯಿತು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಹೂವಿಗಳು ರಸದಲ್ಲಿ ಹಾಡುತ್ತಿವೆ ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಹೂವಿಗಳು ರಸದಲ್ಲಿ ಹಾಡುತ್ತಿವೆ ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಹೂವಿಗಳು ರಸದಲ್ಲಿ ಹಾಡುತ್ತಿವೆ ಸದ್ಗುರುವೇ ಸದ್ಗುರುವೇ ಉದಯವಾಯಿತೆ ಉದಯವಾಯಿತೆ जय मंगल देव प्रभुदेव हर हर महादेव ಏನು ಹೇಳಕತ್ತಿದ್ದೇನ್ರಿ ಗುರು ಸೇವೆ ನೀನ ಬಿಡ್ರಿ ನಿಮ್ಗೆ ಗೊತ್ತು ನಿಮ್ಗೆ ಕರ್ಷಿ ನಾವು ಅಂದ್ರೆ ಸೇವಾ ಮನೋಭಾವ ಬರಬೇಕು. ಯಾವುದೇ ಜ್ಞಾನ ಬರಲಿ, ನಿಮಗೆ ಒಂದು ಸ್ವಲ್ಪ ಜ್ಞಾನ ಹೇಳಿದ್ರೆ ಅವರು ನಿಮ್ಮ ಪಾಲಿನ ಗುರುಗಳೇ. ಹೌದಾ? ಈಗ ರೊಟ್ಟಿ ಮಾಡಕ್ ಬರುದಿಲ್ಲ ಅಂತ ತಿಳಿರಿ, ಗುರು ಬಿಟ್ಟು ನಾವು ಏನನ್ನು ಕಲಿಯಕ್ಕೆ ಸಾಧ್ಯ ಇಲ್ಲ. ಗುರುವನ್ನು ಬಿಟ್ಟು ಎಲ್ಲದಕ್ಕೂ ಗುರುನೇ ಕಾರಣ. ಮನಿ ಒಳಗೆ ರೊಟ್ಟಿ ಮಾಡಕ್ ಬರುದಿಲ್ಲ ನಿಮಗಂದ್ರೆ ರೊಟ್ಟಿ ಮಾಡಾಕ ಏನಾರು ಹೇಳಿಕೊಟ್ರು ಅಂದ್ರೆ ರೊಟ್ಟಿ ಕಲಿಸಿದ ಗುರು ಯಾರು ಹೇಳ್ಕೊಟ್ಟಿರ್ತಾರ ಅವ್ರ. ಮತ್ತೆ ಪಲ್ಯ ಮಾಡಕ್ ಬರುದಿಲ್ಲ ನಿಮ್ಗಂದ್ರೆ ಪಲ್ಯ ಮಾಡೋದನ್ನ ಹೇಳಿಕೊಟ್ರಂದ್ರೆ ನೀವ್ ಅಂತೀರಿ ನನಗ್ ಪಲ್ಯನೂ ಬರ್ತಿದ್ದಿಲ್ಲ, ರೊಟ್ಟಿನೂ ಬರ್ತಿದ್ದಿಲ್ಲ, ನನಗ್ ಕಲಿಸಿದವ್ರು ಇವರ ಅಂತೀರಿ ಇಲ್ಲ. ಹಾಗಾದ್ರೆ ಎಲ್ಲದಕ್ಕೂ ಒಬ್ಬರು ಗುರುಗಳು ಬೇಕು. ಈಗ ನಿಮ್ಗೆ ಒಟ್ಟ ಗಾಡಿ ಹೊಡ್ಯಾಕ ಬರುದಿಲ್ಲ ಅಂತ ಕೇಳಿ, ಕಾರ್ ಗಾಡಿ ಯಾರೋ ಒಬ್ರು ಕಾರ್ ಗಾಡಿ ಕಲಿಸಿದ್ರೆ ನೀವ್ ಅಂತೀರಿ ನೋಡ್ರಿ ನನಗ್ ಕಾರ್ ಕಲಿಸಿದ ಗುರು ಅಪ್ಪವ ಅಂತೀರಿಲ್ಲ. ಕಾಮನ್ ವರ್ಡ್ ಬಳಕೆ ಮಾಡಿ ಏನ ಯಾರ ಮಾತು ಕೇಳಂಗಿಲ್ಲ. ನಾನು ಡಿಗ್ರಿ ಮಾಡೀನಿ, ಅರೆ ಬಾಪ್ರೆ ನೀ ಡಿಗ್ರಿಯರ ಮಾಡು PhD ಮಾಡು. ಡಿಗ್ರಿ ಮಾಡೀನಿ ಅಂದ್ರೆ ನಾ ಇನ್ನೊಬ್ಬರ ಕೈಯಾಗ ಹೋಗಿ ಇನ್ನೊಬ್ಬರ ಕಡೆಯಿಂದ ಕೇಳಿ ನಾನು ಕಲಿತೆ ಅಂದ್ರ ನನಗ ಮರ್ಯಾದೆ ಪ್ರಶ್ನೆ ಅನ್ನೋ ಮಂದಿ ಐತಿ. ಏನಂತಾರೆ, ಎಲ್ಲರೂ ಹೋಗ್ಬೇಕು ಹೆಣ್ಮಗಳು ಡಿಗ್ರಿ ಮಾಡಿದ್ಲು ಅಥವಾ PhD ಮಾಡಿದ್ಲು ಅಂದ್ರೆ ರೊಟ್ಟಿ ಮಾಡೋದು ಕಲ್ಸಕ್ ಹೋದ್ರೆ ಯಾಕ ನಾ ಡಿಗ್ರಿ ಮಾಡಿ ಹೋಗ್ಬೇಡ ಅಕ್ಕಿ ಕೈಯಾಗ ಕಲ್ಸ್ ನಾ ಸಣ್ಣ ಅಕ್ಕಿ ಆಗ್ಲೇನೋ ಅನ್ನೋ ಮಂದಿ ಐತಿ. ಒಬ್ಬ ಹೆಣ್ಮಗಳು ಹಿಂಗ ಇದ್ದು ಕಲಿಯವ ಕಲಿ ಅಂದ್ರೆ ಕಲಿಯಂಗಿಲ್ಲ. ಮತ್ ಏನ್ ಮಾಡ್ತೀವಿ? ಯಾಕ ಓದಿಲ್ಲ ಅನ್ನ ಏನು ಅಕ್ಷರ ಜ್ಞಾನ ಇಲ್ಲ ನನಗ.
ಹೋಗ್ತೀನಿ, ಏನ್ ಮಾಡ್ಬೇಕು ಹೇಳು? ಅಡಿಗೆ ಮಾಡೋದೇನು ಬರುದಿಲ್ಲ ನನಗೆ, ಬರ್ತೈತಿ. ಆದ್ರೂ ಓದಿಗಿಂತ ಅನುಭವ ಇದ್ದವ್ರ ಕಡೆ ಕಲಿಯೋದು ಬಹಳ ಮುಖ್ಯ. ಓದುವಿಗಿಂತ, ಓದುವುದಕ್ಕಿಂತ ಅನುಭವವನ್ನ ಯಾರು ಕಲಿಸಿಕೊಡ್ತಾರ ಅದು ಬಹಳ ಮುಖ್ಯ. ನಾನು ಓದಿನ ಬಾ ಅನ್ನುವಂತ ದುರಹಂಕಾರದಾಗ ಆ ಹೆಣ್ಮಗಳಂದು ಯಾಕ ಅಡಿಗೆ ಮಾಡಕ್ ಬರುದಿಲ್ಲ ಅನ್ಕೊಂಡ್ರೆ, ನಾಳೆ ಹೊಕ್ಕಿನೊಂದಾಕೆ ಪಾಕಶಾಸ್ತ್ರದ ಅಂಗಡಿಗೆ ಹೋಗ್ಬೇಕು, ಅಡಿಗೆ ಮಾಡೋ ಪುಸ್ತಕ ತರಕ್ ಹೋಗ್ದಾಕೆ. ಅಡಿಗೆ ಪುಸ್ತಕಗಳು ಎಲ್ಲವೂ ಸಿಗ್ತವೆ. ಪಾಕಶಾಸ್ತ್ರ ಮಾಡುವ ವಿಧಾನ ಅಂತ ಒಂದು ಪುಸ್ತಕ ಸಿಗತೈತಿ ನೋಡ್ರಿ. ಅಡಿಗೆ ಮಾಡುವ ವಿಧಾನ ಅಂತ ಒಂದು ಪುಸ್ತಕ ಸಿಗತೈತಿ. ನಿಮಗೆ ಬೇಕಾದ್ರೆ ಯಾರಿಗೆ ಬರೋದು ಹೋಗಿ ತಗೊಂಡು ಬರ್ರಿ. ತಗೊಂಡು ಬಂದು ಯಾರ ಮೇಲೆಯೂ ಪ್ರಯೋಗ ಮಾಡ್ಬೇಡ್ರಿ ದಯವಿಟ್ಟು. ನೀವ ಮಾಡಿಕೊಂಡು ನೀವ ಉಂಡ್ರಿ. ಆ ಹೆಣ್ಮಗಳು ಹೋದಾಕಿ ಒಂದು ಪುಸ್ತಕ ತಗೊಂಡು ಬಂದ್ಲು, ಅಡಿಗೆ ಮಾಡುವ ವಿಧಾನ ಅಂತ ಒಂದು ಪುಸ್ತಕ ತಂದಾಕೆ 1ನೇ ಪೇಜ್ ತೆಗೆದು ನೋಡ್ರಿ. ಅದ್ರಾಗಿತ್ತು ಏನು? ಚಪಾತಿ ಮಾಡುವ ವಿಧಾನ. ಇದು ಕೇಳಿ ಕಲ್ತಿದ್ರೆ ಶಾಣೆದಾಕಿತ್ತು. PhD ಮಾಡಿದ ಹೆಣ್ಮಗಳು ಕಲಿಬೇಕು. ನನಗೇನು ಕಡಿಮೆ, ಮರ್ಯಾದೆ ಪ್ರಶ್ನೆ ಅಲ್ಲ. ಇನ್ನೊಬ್ರು ಕೈ ಕೆಳಗೆ ಹೋಗಿ ಇನ್ನೊಬ್ರು ಮಾತು ಕೇಳಿ ಕಲ್ತ್ರೆ ನಾನು ಕಲ್ತ ವಿದ್ಯೆಗೆ ಅಪಮಾನ. ಸರ್ ಮಾಡಿವ ಪುಸ್ತಕ ಐತಿತ್ತು. ಪುಸ್ತಕ ತಂದಾಕಿ ಹಿಂಗ್ 1ನೇ ಪೇಜ್ ತೆಗೆದು ಕೆಳಗೆ ಬರೆದಿತ್ತಲ್ಲ ಮೇಲೆ ಚಪಾತಿ ಮಾಡುವ ವಿಧಾನ, ನಾಲಿತ್ತು ಟೈಟಲ್ ಹೆಡ್ಲೈನ್. ಅದು ನೋಡಿದ್ದು ಕೆಳಗ ನಂಬರ್ 1 ಗೋಧಿ ಹಿಟ್ಟನ್ನ ತೆಗೆದುಕೊಳ್ಳಿ. ತಗೊಂಡು ಓದ್ತಿದ್ಲಲ್ಲ, ಮತ್ತೆ PhD ಮಾಡಿದ್ಲು, ಒಂದು ಪುಸ್ತಕನ ಬರೋದಿಲ್ಲ ಆಕೆ. ತಗೊಂಡ ಮೇಲೆ ಕೆಳಗಡೆ ನಂಬರ್ 2 ಅದನ್ನ ಸಾಣಿಸಿ. ಸಾಣಿಸಿ ನಂಬರ್ 3 ಅದನ್ನ ರೌಂಡ್ ಆಗಿ ವಡ್ಡಿ ಕಟ್ಟ್ರಿ ಅಂತ ಬರೆದಿರ್ತಾರ. ಕಟ್ಟಿಲ್ದ ಹಾಕಿ ಕಟ್ಟಿ ಆದ್ಮೇಲೆ ನಂಬರ್ 4 ನೀರನ್ನ ಹಾಕಿ. ನೀವು ಅದನ್ನ ಮಾಡ್ತೀರಿ. ನಿಮ್ಮ ಮನೆ ಪುಸ್ತಕದ ಒಂದು ಸುತ್ತ ನೀರು ಹಾಕ್ರಿ. ಎಷ್ಟು ಗ್ಲಾಸ್ ಹಾಕಿ? ಹಾಕಿ. ನಂಬರ್ 5 ಕಲಸ್ರಿ ಅಂತ ಕಲಿಸಿ ಆದ್ಮೇಲೆ ನಂಬರ್ 6 ಚರ 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 ನಾದ್ರಿ. ಆಕೆ ಚರ ಚರ ಅನ್ನೋದು ಗೊತ್ತಿಲ್ಲ. ಬಾಯ ಚರ ಚರ ಅಂತಿದ್ರೆ ಹಿಂಗ್ ನಾದ್ತಿದ್ಲ. ನಾದಿ ಆದ್ಮೇಲೆ ನಂಬರ್ 7 1 ಗಂಟೆ ಇಡ್ರಿ ಅಂತ ಬಂದಿತ್ತು. ಏನ್ ಬಂದಿತ್ತು? 1 ಗಂಟೆ ನಾದಿತ್ತು ದೇವ್ರ ಮನೆಗೆ ಹೋತು. ಗಂಟಿ ನೋಡಿಲ್ದ ಗಂಟಿನೇ ಇಲ್ಲ ಮನ್ಯಾಗ. ಮಗ್ಗಲ ಮನೆಗೆ ಹೋತು, ಗಂಟಿ ಇಸ್ಕೊಂಬಂತು. ಹಿಟ್ಟಿನ ಮ್ಯಾಲ ಒಂದು ಗಂಟಿ ಇಟ್ಕೊಂಡು ಕುಂತಿತ್ತು. ಎಲ್ಲರ ಚಪಾತಿ ಕಟ್ಟ. ಓದು ಮುಖ್ಯ ಅಲ್ಲ. ಚಪಾತಿಯನ್ನ ಮಾಡಬೇಕು ಅಂದ್ರೆ ಯಾರಿಗೆ ಅನುಭವ ಇರ್ತದೆ ಅವ್ರ ಕಡೆ ಕಲಿತ್ರೆ ಮಾತ್ರ ಎಲ್ಲದಕ್ಕೂ ಸಾಧ್ಯ ಆಗ್ತದೆ. 1 ಗಂಟೆ ಇಟ್ಲು ಚಪಾತಿ ಎಲ್ಲೈತೆ ಹೇಳ್ರಿ. ಅದ್ರಾಗ ಆಟ ಬರ್ದಿತ್ತು 1 ಗಂಟೆ ಇಡಬೇಕು. ಗಂಟೆ ಇಡಬೇಕಂದ್ರೆ ಏನು? 1 ಗಂಟೆ ಹಿಟ್ಟನ್ನ ನಾದಿ ಇಟ್ರೆ ಮೃದುವಾಗಿ ಚಪಾತಿ ಚಲೋ ಆಕೈತೆ ಅಂತ ಅದ್ರಾಗ ಪೂರ್ತಿ ವಿವರ ಕೊಟ್ಟಿದ್ದಿಲ್ಲ. ಇವು ಪುಸ್ತಕದ ಹುಳ ಹಿಂಗ ಏಟು ಬರ್ದಿರ್ತಾವ, ಆಟ ಓದಿ ಮುಂದೆ ಪಾಠ ಮಾಡ್ತಿರ್ತಾರ. ಪರಿಪೂರ್ಣವಾದ ಜ್ಞಾನ ಅವರಿಗೆ ಬರೋದಿಲ್ಲ. ಎಷ್ಟು ನೋಡಿರ್ತಾರ ಅವರಿಗೆ ಯೋಚನೆ ಬಂದಷ್ಟ ವಿಚಾರ ಮಾಡ್ತಾರ. ಆ ಹೆಣ್ಮಗಳು ಬೆಳತಾನಲ್ಲ, ರಾತ್ರಿ ಅಲ್ಲ 4 ಗಂಟೆ ಚಪಾತಿ ಆಗಲ್ಲ, ಗಂಟೆಯನ್ನು ಕರಗದೈತೆ ಅದ್ರ ಮೇಲೆ ಇಟ್ಟ. ತಿಳುವಳಿಕೆಗಿಂತ ಜ್ಞಾನಕ್ಕಿಂತ ತಿಳುವಳಿಕೆ ಮುಖ್ಯ. ಅದಕ್ಕೆ ಜ್ಞಾನ ಬೇಕು ಅಂದ್ರೆ ಗುರುವಿನ ಸೇವಾ ಮಾಡಬೇಕು ಅಂತಾರೆ. ಗುರು ಸೇವೆಯನ್ನು ಮಾಡು. ಗುರುವಿನ ಸೇವಾ ಮಾಡೋದನ್ನ ಕಲಿಸಿಕೊಡು. ಯಾರೇ ನಿನಗೆ ಒಂದು ಅಕ್ಷರವನ್ನು ಬೋಧನೆ ಮಾಡಿದ್ರು ಸಹಿತ ನಿನ್ನ ಪಾಲಿಗೆ ಅವರು ಗುರುಗಳೇ. ಅದಕ್ಕೆ ಗುರುವಿನ ಸೇವಾ ಮಾಡಿದ್ರೆ 2 ಜ್ಞಾನಗಳು ಲಾಭ ಆಗ್ತವೆ. ಒಂದು ವ್ಯಾವಹಾರಿಕ ಜ್ಞಾನ, ಮತ್ತೊಂದು ಆತ್ಮಜ್ಞಾನ. ಆತ್ಮಜ್ಞಾನ ಭಗವಂತನತ್ತ ಕರ್ಕೊಂಡು ಹೋಗ್ತದೆ. ವ್ಯಾವಹಾರಿಕ ಜ್ಞಾನ ಬದುಕನ್ನ ಹೇಗೆ ಕಲ್ತ್ಕೊಳ್ಬೇಕು ಅಥವಾ ಹೇಗೆ ನಡೆಸಬೇಕು ಅನ್ನೋದನ್ನ ಕಲಿಸ್ತದೆ. 2 ಜ್ಞಾನಗಳು ನಮ್ಗೆ ಬೇಕು. ಅದಕ್ಕೆ ಈ 2 ಜ್ಞಾನಗಳು ನಿಮಗೆ ದೊರೆಯಬೇಕು ಅಂದ್ರೆ ನಾವು ಗುರುವಿನ
ಸೇವೆಯನ್ನ ಮಾಡಬೇಕು ಅಂತ ಮುಕ್ತಾಯಕ್ಕ ಹೇಳಿಕೊಡ್ತಾಳ. ನಾನು ಹೇಳೋ ಮಾತಲ್ಲಿ ಇದು ಮುಕ್ತಾಯಕ್ಕನ ಮಾತು. ಅದಕ್ಕೆ ಮುಪ್ಪಿನ ಷಡಕ್ಷರಿಯವರು ಒಂದು ಮಾತು ಹೇಳ್ತಾರೆ, ಎನಗೆ ಭೋಗ ಭಾಗ್ಯವು ಬೇಡ, ಎನಗೆ ಭೋಗ ಭಾಗ್ಯವು ಬೇಡ, ಎನಗೆ ಜಪ ತಪವೂ ಬೇಡ, ನಿಮ್ಮ ತೊತ್ತು ಸೇವೆಯ ನಿತ್ಯವಾಗಲೈ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾರಂತವ್ರು ಭಗವಂತನಲ್ಲಿ. ನಿಮ್ಮ ಸೇವಾನ ನನಗೆ ನಿತ್ಯ ಇರಬೇಕೆ ಹೊರತಾಗಿ ನನಗೆ ಜಪ ಬೇಡ, ತಪ ಬೇಡ, ಭೋಗ ಬೇಡ, ಭೋಗ್ಯ ಯೋಗ ಬೇಡ, ಏನು ಬೇಡ. ನನಗೆ ಒಳ್ಳೆಯ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತ ಭಗವಂತನಲ್ಲಿ ನಾನು ಕೇಳೋದಿಲ್ಲ. ಜಪ ಮಾಡಿ ಜನರನ್ನ ಒಲಿಸ್ಕೊಳ್ಬೇಕು, ತಪ ಮಾಡಿ ನಾನು ಜನರನ್ನ ಒಲಿಸ್ಕೊಳ್ಬೇಕು ಅನ್ನೋದು ನನಗೆ ಬೇಡ. ನನಗೆ ಬೇಕಾದದ್ದೇನಂದ್ರೆ ಕೇವಲ ನಿನ್ನ ಸೇವೆಯನ್ನು ಮಾಡುವ ಭಾಗ್ಯವನ್ನ ಪ್ರತಿನಿತ್ಯ ಕೊಟ್ಟರು ಸಾಕು ಭಗವಂತ ಅಂತ ಮುಪ್ಪಿನ ಷಡಕ್ಷರಿ ಅವರು ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತಾರಂತೆ. ಅದಕ್ಕಂತಾರ ಅವರು, ಎನಗೆ ಭೋಗ ಭಾಗ್ಯವೂ ಬೇಡ, ಜಪವು ತಪವೂ ಬೇಡ, ನಿಮ್ಮ ತೊತ್ತು ಸೇವೆಯನ್ನ ನಿತ್ಯವಾಗಲಯ್ಯನಗೆ ಅಂತಾರ ಅವರು. ನಿಮ್ಮ ಸೇವೆ ಒಂದಿದ್ರೆ ಸಾಕು ನನಗಂತಾರ. ನಮ್ಮಲ್ಲಿ ಬರಬೇಕಾದ ಸೇವಾ ಮಾಡುವ ಮನೋಭಾವ ಬರಬೇಕು. ಜಂಗಮರ ಯೋಗಿಗಳ ಗುರುಗಳ ಸೇವಾ ಮನೋಭಾವ ನಮ್ಮಲ್ಲಿ ಮೂಡಿತು ಅಂದ್ರೆ ಆ ಸೇವೆ ನಮ್ಮನ್ನು ಬಹಳ ಎತ್ತರಕ್ಕೆ ಹೋಗ್ತದೆ. ಅದಕ್ಕೆ ಹೇಳ್ತಾರ, ಯಾರ ಗುಲಾಮ ಆಗ್ಬೇಕು ನೀವು? ರಾಜಕಾರಣಿಯ ಗುಲಾಮನಾಗಬೇಡ, ಶ್ರೀಮಂತನ ಗುಲಾಮನಾಗಬೇಡ, ಊರಲ್ಲಿ ಸಾಹುಕಾರದಾನಂದ ಅವನ ಗುಲಾಮನಾಗಬೇಡ, ಅಧಿಕಾರಿಗಳ ಗುಲಾಮನಾಗಬೇಡ. ಅವ್ರು ಹೇಳ್ತಾರ ದಾಸರು, ನೀನು ಯಾರ ಗುಲಾಮನಾಗಕ್ಕೆ ಹೋಗಬೇಡ, ನೀನು ಆಗುವುದಾದರೆ ಆಗು ಗುಲಾಮ, ಅದು ಗುರುವಿನ ಗುಲಾಮ ಆಗುವಂತಾರ ದಾಸರು. ಶ್ರೀಮಂತನ ಗುಲಾಮ ಆದ್ರೆ ಏನೂ ಸಿಗೋದಿಲ್ಲ. ಗುರುವಿನ ಗುಲಾಮ ನೀನಾದಿ ಅಂದ್ರೆ ಗುರು ನಿನ್ನನ್ನ ಹಾರೈಸ್ತಾನೆ, ಗುರು ನಿನ್ನನ್ನ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನ, ಗುರು ನಿನ್ನನ್ನ ತನ್ನ ಸ್ಥಾನದವರೆಗೂ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾನ. ಈ ಭೂಮಿಯ ಮೇಲೆ ಗುರು ಮಾತ್ರ ಶಿಷ್ಯನ ಏಳಿಗೆಯನ್ನು ಬಯಸ್ತಾನೆ ಹೊರತಾಗಿ ಅವನ ಏಳಿಗೆಗೆ ಕುಂಠಿತವನ್ನ ಎಂದೂ ಮಾಡೋದಿಲ್ಲ. ಗುರು ನನಗಿಂತ ಶ್ರೇಷ್ಠ ಆಗಿ ನನ್ನ ಶಿಷ್ಯ ಅನ್ನುವಂಥ ಭಾವ ಬರೋದು ಗುರುವಿನಲ್ಲಿ ಮಾತ್ರ. ನನಗಿಂತ ಶ್ರೇಷ್ಠ ವ್ಯಕ್ತಿಯಾಗಲಿ ಅನ್ನುವಂಥ ಭಾವ ಬರೋದು ಗುರುವಿನಲ್ಲಿ ಮಾತ್ರ. ಅದಕ್ಕೆ ಗುರುವಿನ ಸೇವೆಯನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳ್ಕೊಂತ ಬರ್ತಾ. ಅದಕ್ಕೆ ಗುರುವಿನ ಸೇವಾ ಮಾಡಕ್ಕೆ ಮಕ್ಕಳನ್ನ ಕಳಿಸಿಕೊಟ್ಟು, ಎಲ್ಲಾದ್ರೂ ಗುರುಗಳು ಬಂದಾರಂದ್ರೆ ಅವ್ರು ಸೇವಾ ಮಾಡಿಸ್ತಾರೆ. ಸೇವಾದೊಳಗೆ ದೊಡ್ಡ ಫಲ ಇದೆ, ಸೇವಾದೊಳಗೆ ದೊಡ್ಡ ಫಲ ಇದೆ. ಆ ಫಲ ದೊರೀಬೇಕು ಅಂದ್ರೆ ನಮ್ಮ ನಿಷ್ಠೆಯಿಂದ ನಂಬಿಕೆಯಿಂದ ಸೇವಾ ಮಾಡಬೇಕು. ಬೇಕಾದ್ರೆ ನಿಮ್ಗೆ ಸುಳ್ಳಲ್ಲ. ಈ ಮಠದಾಗ ಭಕ್ತಿಯಿಂದ ಗುರುಮಾಂತಜ್ಜನ ಮೇಲೆ ನಂಬಿಕೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಪ್ರತಿನಿತ್ಯ ನೀವು ನಂಬಿಕೆಯಿಂದ ಈ ಮಠದ ಅಂಗಳ ಕಸ ಹೊಡಿರಿ, ನಿಮ್ಮ ಬದುಕೇ ಬದಲಾಗ್ತದೆ. ನಂಬಿಕೆ. ನಾನು ಇಲ್ಲಿ ಕುಂತೀನಿಲ್ಲ, ನಾನು ಊರಾಗಿದ್ದಾಗ ಕೆಟ್ಟ ಉಡಾಳನ ನಂದ ಹೇಳಿಬಿಡ್ತೇನೆ, ಇನ್ನೊಬ್ಬರದ್ದು ಹೇಳಿದ್ರೆ ಇರುತ್ತೆ. ನಾನು ಊರಾಗಿದ್ದಾಗ ದೊಡ್ಡ ಉಡಾಳ, ಯಾರ್ಯಾರ್ದು ಕೈ ಮುರಿತಿತ್ತೆ, ತಲೆ ಹೊಡಿತಿತ್ತಿ, ಎಲ್ಲ ಮಾಡ್ತಿದ್ದೆ. ಯವ್ವ ಇಂಥ ಸ್ವಾಮಿಗನ ಅಂತೀವಿ ಅಂದ್ರೆ ಗಾರ್ಡನ್. ಊರಲ್ಲಿದ್ದರ ನಾ ಒಂದು ದಿನಾನು ಸಹಿತ ಶಾಲೆಯೊಳಗ ಒಂದು ದಿನಾನು ಮೈಕ್ ಮುಂದೆ ಮಾತಾಡಿಲ್ಲ. ನಾನು ಬೇಕಾದ್ರೆ ಈಗ ಹೋಗಿ ನಮ್ಮ ಊರಾಗ ಕೇಳಿ ಬರೀ, ಒಂದು ದಿನಾನು ಮಾತಾಡಿಲ್ಲ. ಒಂದು ದಿನಾನು ಮೈಕ್ ಮುಂದೆ ನಿಂತ್ಕೊಂಡು ಭಾಷಣ ಐತಿ ಅಂದ್ರ ಶಾಲೆಯೊಳಗ ಶಿಕ್ಷಕರು, ನಾನು 10ನೇ ಕ್ಲಾಸ್ ಮುಗಿಸಿಗಿನ ಊರಾಗ 2003ರಲ್ಲಿ 10ನೇ ಕ್ಲಾಸ್ ವರೆಗೂ ಸಹಿತ ಒಂದು ದಿನ ಮೈಕಿನ ಮುಂದೆ ಒಂದು ಭಾಷಣ ಮಾಡಿಲ್ಲ. ಶಾಲೆಯೊಳಗ ಟೀಚರ್ ಶಿಕ್ಷಕರೇನಾದ್ರು, ಸ್ವಾಮಿ ನಿನ್ನ ಭಾಷಣ ಐತಿ ಅಂದ್ರೆ ಅವತ್ತು ನಾ ಶಾಲೆಗೆ ಹೋಗ್ತಿದ್ದೀನಿ, ಸುಟಿ ಮಾಡಿಬಿಡ್ತೀನಿ. ಹಾಗಿದ್ದವನು ನಾನು ಶಿವಯೋಗ ಮಂದಿರಕ್ಕೆ ಹೋದೆ. ಶಿವಯೋಗ ಮಂದಿರ, ಆ ಶಿವಯೋಗ ಮಂದಿರದೊಳಗೆ 2 ವರ್ಷ ಗದ್ದಿಗೆ ಸೇವಾ ಮಾಡಿದೆ. ಗದ್ದಿಗೆ ರುದ್ರಾಭಿಷೇಕ ಮಾಡಿದೆ. ಶಿವಯೋಗ ಮಂದಿರದೊಳಗೆ ಹೋಗಿ 2 ವರ್ಷ ಕುಮಾರಜ್ಜನ ಮೇಲೆ ನಂಬಿಕೆ ನಿಟ್ಟು ಯಾವಾಗ ಗದ್ದಿಗೆ ಸೇವಾ ಮಾಡಿದೆ, ಆ ಸೇವಾದ ಫಲವೇ ಇಂದು ಲಕ್ಷ ಜನ ಇದ್ರು ಸಹಿತ ನಾ ಮಾತಾಡ್ತೀನಿ ಅಂದ್ರೆ ಅದು ಕುಮಾರೇಶನ ಗದ್ದಿಗೆ ಆಶೀರ್ವಾದ, ಕುಮಾರೇಶನ ಸ್ಥಳದ ಮಹಿಮೆ. ಈಗಲೂ ಸಹಿತ
ಶಿವಯೋಗ ಮಂದಿರದಲ್ಲಿ ಕೇವಲ ಸ್ವಾಮಿಗಳನ್ನು ನಿರ್ಮಾಣ ಮಾಡುವಂತ ಕೇಂದ್ರ ಅಷ್ಟ ಅಲ್ಲ, ಈ ಸಾಮಾನ್ಯವಾಗಿ ಲೌಕಿಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತ ಶಾಲೆನೂ ಐತೆ. ಈಗಲೂ ಯಾವ ವಿದ್ಯಾರ್ಥಿ, ನಾವೆಲ್ಲ ಒಳಗೆ ಗದಿಗೆ ಸೇವಾ ಮಾಡಿ ಮಡಿಯಿಂದ, ಈಗಲೂ ಸಹಿತ ನಂಬಿಕೆನಿಟ್ಟು ಶಿವಯೋಗ ಮಂದಿರದಲ್ಲಿ ಯಾವ ವಿದ್ಯಾರ್ಥಿ ಕುಮಾರಜ್ಜನ ಗದ್ದಿಗೆ ಮೇಲೆ ನಂಬಿಕೆನಿಟ್ಟು ಕುಮಾರೇಶನ ಗದ್ದಿಗೆಯ ಮುಂದಿರುವಂತ ಪ್ರಾರಾಂಗಣ ಅಂಗಳದ ಕಸವನ್ನ ಭಕ್ತಿಯಿಂದ ಹೊಡೆದ್ರೆ ಅವನಿಗೆ ಗೌರ್ಮೆಂಟ್ ಜಾಬ್ ಈಗಲೂ ಆಗ್ತಾವ. ಕಾರಣ ನಂಬಿಕೆ. ಅದಕ್ಕೆ ಸೇವಾ ಮಾಡುವಂತ ಮನೋಭಾವ ನಮ್ಮಲ್ಲಿ ಬರಬೇಕು. ಮದರ್ ತೆರೇಸಾ ಯಾರಕ್ಕೆ? ಆಕಿ ಮೊದಲು ತೆರೇಸಾ ಆಕಿ ಮದರ್ ತೆರೇಸಾ ಯಾವಾಗ ಅಲ್ದಕ್ಕೆ? ಮದರ್ ತೆರೇಸಾ ಅಂತ ಯಾವಾಗ ಅಲ್ದು ಅಂದ್ರೆ ಕೇವಲ ಸಾಮಾನ್ಯ ವ್ಯಕ್ತಿ ಆಕಿ ತೆರೇಸಾ. ಹೌದಾ? ತೆರೇಸಾ ಮದರ್ ತೆರೇಸಾ ಯಾವಾಗ ಅಲ್ದು ಅಂದ್ರೆ ಕುಷ್ಠ ರೋಗಿಗಳ ಸೇವೆಯನ್ನು ಮಾಡಿ ಎಲ್ಲ ಕುಷ್ಠ ರೋಗಿಗಳೂ ಸಹಿತ ಏನಾಗಿದ್ರು ಆಕೆಯ ಪಾಲಿಗೆ ಅಂದ್ರೆ ಸಾಕ್ಷಾತ್ ದೇವರು ಅನ್ನುವಂತ ಭಾವನೆಯೊಳಗ ಸೇವೆಯನ್ನು ಮಾಡಿದಕ್ಕಾಗಿ ಎಲ್ಲಾ ಕುಷ್ಠ ರೋಗಿಗಳು ನಮ್ಮ ತಾಯಿ ಎನ್ನುವಂತ ಮಾತನ್ನು ವ್ಯಕ್ತಪಡಿಸಿದಾಗ ಅಂದಿನಿಂದ ತೆರೇಸಾ ಮದರ್ ತೆರೇಸಾ ಅದು ಅಂದ್ರೆ ಮದರ್ ತೆರೇಸಾ ಸೇವೆ ಮಾಡಿದ್ದು ಕುಷ್ಠ ರೋಗಿಗಳ ಸೇವೆಯಲ್ಲ. ಆಕೆ ಒಬ್ಬ ಮಹಿಳೆ ತಾಯಿ ಆಳು ಅಂದ್ರೆ ಸೇವಾ ಫಲದಿಂದ. ಸಾಲು ಮರದ ತಿಮ್ಮಕ್ಕ, ನಿಮ್ಮರಾಗ ಎಷ್ಟು ಮಂದಿ ಇದ್ರೆ ತಿಮ್ಮಕ್ಕನಾರು ಅದಿರಿಲ್ಲ, ತಿಮ್ಮಕ್ಕನಾರು ಅದಿರಿ ಇಲ್ಲ, ತಿಮ್ಮವಿಲ್ಲ, ತಿಪ್ಪ ಹೋದಾಳ, ತಿಮ್ಮ ಹೋದಾಳ, ತಿಮ್ಮಕ್ಕ ಎಲ್ಲ. ಆದ್ರೆ ಸಾಲು ಮರದ ತಿಮ್ಮಕ್ಕ ಅಂತ ಯಾಕೆ ಅನಿಸ್ಕೊಂಡ್ರು? ಸಾಲು ಸಾಲಾಗಿರುವಂತ ಮರಗಳನ್ನ ನೆಟ್ಟಳು. ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಪಡ್ಕೊಳ್ಳಲಿಕ್ಕೆ ಕಾರಣ ಒಂದೇ, ತನ್ನ ಗರ್ಭದಲ್ಲಿ ಶಿಶು ಹುಟ್ಟಲಿಲ್ಲ. ಸಾಲು ಮರದ ತಿಮ್ಮಕ್ಕನ ಮದುವೆಯಾದ ಮೇಲೆ ಮಕ್ಕಳಾಗಲಿಲ್ಲ. ತಾಯಿಯ ಗರ್ಭದಲ್ಲಿ ಯಾವಾಗ ಶಿಶು ಹುಟ್ಟಲಿಲ್ಲ, ಸಾಲು ಮರದ ತಿಮ್ಮಕ್ಕ ನೊಂದುಕೊಳ್ಳಲಿಲ್ಲ. ನನಗ ಶಿಶು ಹುಟ್ಟಲಿಲ್ಲ ಅಂದ್ರೆ ಏನಾತು? ಶಿಶು ಬ್ಯಾಡ, ಶಿಶುವಿನ ಪರವಾಗಿ ಸಸಿಗಳೇ ನನ್ನ ಶಿಶುಗಳು ಅನ್ನುವಂತ ಭಾವನೆಯೊಳಗ ಸಾಲು ಮರದ ಗಿಡಗಳನ್ನು ನೆಟ್ಟು ಆಕೆ ಮರಗಳ ಸೇವೆಯನ್ನು ಮಾಡಿ ಸಾಲು ಮರದ ತಿಮ್ಮಕ್ಕ ಅಂತ ಕರೆಸಿಕೊಳ್ತಾಳೆ. ಹೌದು. ಹಾಗಾದ್ರೆ ನಾವು ಒಂದಿಷ್ಟು ಸೇವಾ ಮಾಡಬೇಕು. ಸೇವಾ ಅಂದ್ರೆ ಹೆಂಗಿರ್ಬೇಕು? ಸೇವಾ ಮಾಡುವಂತ ಮನೋಭಾವ ನಮ್ಮಲ್ಲಿ ಬರಬೇಕು. ಈಗ ಪ್ರವಚನ ನಡೆದೈತಲ್ಲ, ಬರೇ ಉಂಡು ಹೋಗೋರಟ್ಟ ಅಲ್ಲ, ಉಂಡು ಹೋದ್ರೆ ಸೇವಾ ಅಲ್ಲ. ಉಣ್ಣಾಕ ಯಾರನ್ನಾರ ನೀವು ಕರ್ಕೊಂಡು ಬಂದ್ರಿ ಅಂದ್ರೆ ಅದು ಒಂದು ಸೇವಾನ. ಉಂಡ ಮೇಲೆ ಆ ಎಲೆಯನ್ನ ತಟ್ಟೆನ ತೊಳೆದಿಟ್ಟು ಹೋದ್ರಿ ಅಂದ್ರೆ ಅದು ಒಂದು ಸೇವಾನ. ಈಗ ಕುಂತ ಹಾಸಿಗೆನ ಮಡಚಿದ್ರಿ ಅಂದ್ರೆ ಅದು ಒಂದು ಸೇವಾನ. ನೀವು ಯಾರು ಉಣ್ಣಕ್ ಕುಂತಾಗ ಒಂದಿಷ್ಟು ಎಡಿ ಮಾಡಿದ್ರಿ ಅಂದ್ರೆ ಅದು ಒಂದು ಸೇವಾನ. ಒಟ್ಟಾರೆ ಸೇವಾ ಮಾಡುವಂತ ಮನೋಭಾವ ನಮ್ಮಲ್ಲಿ ಬರಬೇಕು. ಊರಾಗ ಒಬ್ಬ ಕೆಟ್ಟ ಉಡಾಳ ಇದ್ದ. ಯಾರಿದ್ರಿ? ಉಡಾಳ. ಅವನ್ನ ತಗೊಂಡು ಹೋಗಿ ಮಠಕ್ಕೆ ಬಿಟ್ಟು, ಈ ಮಠದಾಗ ಏನ್ ಮಾಡ್ತೈತಿ ಮಂದಿ ಅಂದ್ರೆ ಮಠಕ್ಕೆ ಹೋಗಿಬಿಟ್ರೆ ಸುಧಾರಣೆ ಆಕೈತಿ ಅಂತ ಒಂದು ಭಾವನೆ. ಕಲ್ಲಿದ್ದು ಕರಿ ಕಲ್ಲು ಸಹಿತ ಮೂರ್ತಿ ಆಕೈತಿ ಅನ್ನೋದು ಯಾವಾಗ ತಿಳಿತೈತಿ ಮಂದಿಗೆ ಅಂದ್ರೆ ಮಠದಾಗ ಗುರುಗಳಿದ್ದಾಗ ಗುರುಗಳ ಹತ್ರ ಹೋಗಿಬಿಟ್ಟಾಗ ತಿದ್ದುತ್ತಾರ, ಅದನ್ನ ಬದಲಾವಣೆ ಮಾಡ್ತಾರ. ಕಲ್ಲಿದ್ದು ಮೂರ್ತಿ ಆಕೈತಿ, ಕರಿ ಕಲ್ಲು ಮೂರ್ತಿ ಆಕೈತಿ. ಕಾರಣ ಗುರುವಿನ ಆಶೀರ್ವಾದದಿಂದ ಅಂತ ವಿಚಾರ ಮಾಡಿ ದಂಪತಿಗಳಿಬ್ರು ಸೇರಿಕೊಂಡು ತಮ್ಮ ಮಗನ ಕರ್ಕೊಂಡು ಹೋದ್ರು. ಎಲ್ಲಿಗೆ? ಅದು ಮಠಕ್ಕೆ. ಸ್ವಾಮಿಗಳ ಹತ್ರ ಹೋದ್ರು. ಹೋದ್ಮೇಲೆ ಸ್ವಾಮಿಗಳಿಗೆ ಹೇಳ್ತಾರ, ಇದು ಹುಡುಗ ನಮಸ್ಕಾರ ಮಾಡಿ ಹೊರಗೆ ಹೋಗಿರ್ತಿದ ಅಡ್ಡಾಡಕ್ಕ. ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಕುಂತ್ಕೊಂಡ್ರು. ಯಾವ ಊರು ಏನು ಎಲ್ಲ ಕೇಳಿದ್ರು. ಹಿಂಗೆಪ್ಪ ಹಿಂಗೆ ಈ ಊರವರು ಎದಕ್ಕೆ ಬಂದಿರಿ? ನಮ್ಮೊಂದು ಹುಡುಗ ಭಾಳ ಉಡಾಳ ಐತಿಯಪ್ಪ, ಏನು ಮಾಡ್ಬೇಕು? ನಿಮ್ಮ ಮಠದಾಗ ಇಟ್ಕೊರಿಯಪ್ಪ, ಅದನ್ನ ಒಂದಿಟ್ಟು ಬದಲಾವಣೆ ಮಾಡ್ರಿ, ಅದನ್ನ ಒಂದಿಟ್ಟು ತಿದ್ರಿ, ಅದಕ್ಕೊಂದಿಟ್ಟು ಏನಾರ ಮೂರ್ತಿ ಮಾಡ್ರಿ ಅಂತ ತಂದೆ ತಾಯಿ ಬೇಡ್ಕೊಂಡು. ಗುರುಗಳು ಅಂತಾರ, ಉಡಾಳ ಅಂದ್ರೆ ಹೆಂಗದ? ಯಪ್ಪ ದಿನ ಮನೆಗೆ ಒಂದು ಜಗಳ ತರ್ತಾನ.
ಗುರುಗಳು ಅಂದ್ರು ಮತ್ತೆ ನಿಮ್ಮ ಮನೆಗೆ ದಿನ ಒಂದು ಜಗಳ ಬರ್ತೈತೆ ಅಂದ್ರೆ ನೀವು ಮಠದಾಗ ಇಟ್ಕೊಂಡ್ರೆ ಮಠಕ್ಕೆ ದಿನ ಒಂದು ಜಗಳ ಬರೋದ ಅಂತ ಏನಾರ ಮಾಡ್ರಪ್ಪ ತಿದ್ರಿ ಅಂತ ಹೇಳಿದ್ರು ಅವ್ರು. ಆಯ್ತು ಬಿಡು ಅಂದ್ರು. ಮತ್ತೆ ತಿದ್ದಬೇಕು ಅವ ಮಠದಾಗಿರ್ಬೇಕಂದ್ರೆ ಸೇವಾ ಮಾಡ್ಬೇಕು ನೋಡುವ ಅಂತ ಏನಪ್ಪ ಮಾಡ್ತಾನೆ ನೀವ್ ಹೇಳೋದಲ್ಲ ಅವನು ಕರೆಸ್ರಿ ಅವ್ನು ಹೇಳಿದ್ ಇಟ್ಕೊಂತೀನಿ ಅಂದ್ರು. ಕರೆಸಿದ್ರ ಅವನ ಬಂದ ನಮಸ್ಕಾರ ಮಾಡಿದ. ಅಲ್ಲಪ್ಪ ಮತ್ ಹಿಂಗ ಮಠದಾಗ ನೀನ್ ಇಡ್ತೀವಿ ಮತ್ ಇರ್ತೀನಪ್ಪ. ಇರ್ತೀನಿ ಅಂದ. ಮತ್ ಇರ್ತೀನಿ ಅಂತೀಯಲ್ಲ ಮತ್ ಅಜ್ಜವ್ರು ಒಂದು ಮಾತು ಹೇಳಕತ್ತಾರ, ನೀನ್ ಸೇವಾ ಮಾಡಿದ್ರೆ ಮಾತ್ರ ಇಟ್ಕೋತಾರಂತ, ಇಲ್ಲ ಅಂದ್ರೆ ಇಲ್ಲ. ಸೇವಾ ಮಾಡ್ತೀಯ ಅಂದ್ರ ಓ ಮಾಡ್ತೀನಿ, ಯಾರು ಬೇಡ ಅಂತ. ಸೇವಾ ಮಾಡೋದೇ ಅಂದ. ಬಹಳ ಮಂದಿ ಸೇವನೆ ಮಾಡೋರು ಅದಾರ, ಸೇವನೆ ಮಾಡೋರು ಬಹಳ ಮಂದಿ ಅದಾರ, ಆದ್ರೆ ಸೇವಾ ಮಾಡೋರು ಕಡಿಮೆ ಅದಾರ. ಸೇವನೆ ಸೇವೆ ಇದನ್ನ ನಾವು ಯೋಚನೆ ಮಾಡಿ ಮಾಡ್ಬೇಕು. ಅಂದ ಮೇಲೆ ಅವ ಅಂದ ಇರ್ತೀನಿ ಅಂದ. ಹಾಗಾದ್ರೆ ಆಯ್ತಂತ ತಂದೆ ತಾಯಿ ಬಿಟ್ಟು ಅಜ್ಜಾರಿಗೆ ನಮಸ್ಕಾರ ಮಾಡಿ ಮಠದಾಗ ಟ್ರೈನ್ ಕೆಟ್ಟು ಹೋದ್ರು. ಅಜ್ಜಾರ ಜೊತೆ ದಿನ ಇರ್ಬೇಕು ಅಂದ್ರು. ಏನಪ್ಪಾ ಸೇವಾ ಮಾಡ್ತೀಯ ಅಂದ್ರೆ ಇನ್ಮೇಲೆ ಮಾಡ್ತೀನಿ ಅಜ್ಜಾರ. ಬೆಳಿಗ್ಗೆ ಇಷ್ಟು ಗಂಟೆ ಕೇಳಬೇಕು. ಎದ್ದ ಮೇಲೆ ಹಿಂಗೆಲ್ಲ ದಿನನಿತ್ಯ ಮಠದಾಗ ಏನು ಸೇವಾ ಮಾಡ್ಬೇಕು ಎಲ್ಲವನ್ನ ಹೇಳಿದ್ರು. ಹೇಳಿದ್ರು ದಿನ ಹೇಳ್ಬೇಕಾಗ್ತ ಅವನಿಗೆ. ಬೆಳಗ್ಗೆ ಹೇಳ್ಬೇಕು, ಎದ್ದ ಮೇಲೆ ಮಠ ಕಸ ಹೊಡಿಬೇಕು, ಅದನ್ನ ಮಾಡ್ಬೇಕು, ಪತ್ರಿ ತರಬೇಕು, ಅದನ್ನ ಮಾಡ್ಬೇಕು, ಎಲ್ಲ ಮಾಡಿ ಕೊನೆಗೆ 1 ಗಂಟೆ ಅನ್ನೋದ್ರಾಗ ನನಗೆ ಪ್ರಸಾದ ರೆಡಿ ಮಾಡಿ ಪ್ರಸಾದ ಮಾಡಿಸಿ ನೀನು ಬಟ್ಟಿ ತೊಳೆದು ಹಾಕಿ 1 ತಾಸು ರೆಸ್ಟ್ ಮಾಡಿ ಮತ್ತೆ 4:30-5 ಗಂಟೆಗೆ ಮತ್ತೆ ಮಠದ ಕಸ ಹೊಡಿಬೇಕು, ದೀಪ ಹಚ್ಚಬೇಕು, ಅದನ್ನ ಮಾಡ್ಬೇಕು, ಪೂಜೆ ಎಲ್ಲ ಹೇಳಕತ್ತಿದ್ರಿ ಇವರು. ಅವ ಅಂದ ಅಜ್ಜ ಇದು ಇಷ್ಟು ನನ್ನ ತಲೆಗೆ ನೆನಪು ಮತ್ತೆ ಏನ್ ಮಾಡಬೇಕು ಹಗಲೆಲ್ಲ ನೀವು ಹೇಳೋದು ಬೇಡ, ನಾನು ಏನ್ ಮಾಡ್ರಿ ಹೇಳೋದು ಬೇಡ. ಒಂದು ಲಿಸ್ಟ್ ಮಾಡಿ ಕೊಟ್ಬಿಡ್ರಿ ಅಲ್ಲ. ಏನ್ರಿ ಲಿಸ್ಟ್ ಅಂತ ಬರ್ತದೆ. ಲಿಸ್ಟ್ ಮಾಡಿಕೊಡ್ರಿ, ಆ ಲಿಸ್ಟ್ ಪ್ರಕಾರ ಸೇವಾ ಮಾಡ್ತೀನಿ ಅಂದ. ಅಜ್ಜವ್ರು ಬರೆದು ಕೊಟ್ರು. ಬೆಳಗ್ಗೆಯಿಂದ ಹಿಡ್ಕೊಂಡು ರಾತ್ರಿ ಮಲಗುವವರಿಗೆ ಏನ್ ಮಾಡ್ಬೇಕನ್ನ ಬರೆದು ಕೊಟ್ರು. ಅದನ್ನ ತಗೊಂಡು ಹೋಗಿ ಅಡಿಗೆ ಮನ್ಯಾಗ ಹಚ್ಚಿದ ಬಾಡಿಗೆ ಹಚ್ಚಿ ದಿನ ಅದನ್ನ ನೋಡವ ಸೇವಾ ಮಾಡ್ತಿದ್ದ. ಒಂದು ದಿನ ಏನಾಗ್ಬಿಡುತ್ತೆ ಅಜ್ಜವ್ರಂದ್ರ ಬೆಳಿಗ್ಗೆ ವಾಕಿಂಗ್ ಹೊಂಟಿದ್ರ ಅಜ್ಜವ್ರು. ಜಿಟಿ ತುಂತುರು ಮಳೆ. ಆ ಮಳಿ ಒಳಗ ರಾತ್ರಿ ಎಲ್ಲ ಜೋರ್ ಮಳೆ ಆಗಿತ್ತು. ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಮಠದ ಮುಂದೆ ಒಂದು ಗುಂಡಿ ತೆಗ್ಗು. ಆ ತೆಗ್ಗಿನೊಳಗ ಹೋಗ್ಬೇಕಾದ್ರ ಹಗೂರು ಹೋಗಿ ಹೊಳೆ ಬರುವಾಗ ಏನಾಗ್ಬಿಟ್ಟಿತ್ತಂದ್ರ ಆ ತೆಗ್ಗಿನ ತುಂಬ ನೀರ್ ನಿಂತು ನೆಲ ಯಾವ್ದೋ ತೆಗ್ಗಿ ಯಾವ್ದೋ ಗೊತ್ತಾಗ್ಲಿಲ್ಲ ಅಜ್ಜವ್ರಿಗೆ. ಕಾಲ ಆ ತೆಗ್ಗಿನಾಗ ಇಟ್ರು, ಹೊತ್ಕೊಂಡು ತೆಗ್ಗಿನಾಗ ಬಿಟ್ರು. ಮತ್ತೆ ಮಠದ ಮುಂದೆ ಅವ್ರ ಸೇವಕರು ಕರೆದ್ರು. ಲೇ ಹುಡುಗ, ಯಾಕ್ರಿ ಅಜ್ಜ ಯಾಕಂತಿಲ್ಲೋ ಮನೆ ತೆಗ್ಗಿನಾಗ ಬಿದ್ದೀನಿ ಕರ್ಕೋಬ ಅಂದ್ರು. ನೀವು ಹೆಚ್ಚು ಮಾತಾಡ್ಬೇಡ್ರಿ ಸ್ವಾಮಿ. ಆ ಲಿಸ್ಟಿನೊಳಗೆ ನೀವು ಬಿದ್ದಿದ್ರ ಎತ್ತಬೇಕನ್ನೋದಿದ್ರ ಮಾತ್ರ ಎತ್ತವನ, ಇಲ್ಲಾಂದ್ರೆ ಇಲ್ಲೇ ಮಣ್ಣು ಹಾಕವಲ್ಲ. ಬಿದ್ರ ಎತ್ತಬೇಕಂತ ಬರದಿತ್ತಂದ್ರ ಮಾತ್ರ ಮೇಲೆ ಎಬ್ಬಿಸ್ತೇನೆ, ಇಲ್ಲ ಅಂದ್ರ ನೀವಲ್ಲೇ ನಾ ಇಲ್ಲೇ ಅಂದ. ಸೇವಾ ಮಾಡೋದಲ್ಲ ಹಾಗಲ್ಲ. ಲಿಸ್ಟ್ ಪ್ರಕಾರ ಸೇವೆಯನ್ನು ಮಾಡುವ ಬದಲು ನಿಷ್ಠೆಯನ್ನಿಟ್ಟು ಸೇವಾ ಮಾಡಿದ್ರೆ ಭಗವಂತನ ಕರುಣೆ ನಮಗಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡು ಸೇವಾ ಮಾಡಿದ್ರೆ ಗುರು ಮಹಾಂತನ ಕರುಣೆನೂ ಆಗ್ತದೆ, ವಿಜಯ ಮಹಾಂತನ ಕರುಣೆನೂ ಆಗ್ತದೆ, ನಾಡಿನ ಸಂತ ಮಹಾಂತರ ಕರುಣೆ ನಮ್ಮ ಮೇಲೆ ಆಗ್ತದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಾವೆಲ್ಲ ತಿಳ್ಕೊಂಡು ಇಂಥ ಸೇವಾ ಮನೋಭಾವ ನಿಮ್ಮಲ್ಲಿ ಬಂದ್ರೆ ಯಾವ ವಿದ್ಯೆಯಾದರೂ ಸಹಿತ ನಿಮಗೆ ದೊರೀತದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಒಟ್ಟಾರೆ ಏನಾರ ಆಗ್ಲಿ ಗುರುವಿನ ಸೇವೆಯನ್ನ ಮಾಡಿ. ಗುರು ಕರುಣಿಸಿ ಬಿಟ್ಟಿತ್ತು ಮಾಯಾ, ಗುರು ಕರುಣಿಸಿ ಬಿಟ್ಟಿತ್ತು ಪ್ರಪಂಚ, ಗುರು ಕರುಣಿಸಿ ಬಿಟ್ಟಿತ್ತು ಕೋಪ ಅನ್ನುವಂಥ ವಿಚಾರವನ್ನ ಶರಣರೆಲ್ಲರೂ ಹೇಳ್ಕೊಂತ ಬರ್ತಾರೆ. ಅಂದ್ರೆ ಗುರುವಿನ ಆಶೀರ್ವಾದ ಆತು ಅಂದ್ರೆ ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ, ಯಾವುದೆಲ್ಲದೂ ಅಸಾಧ್ಯ ಇರ್ತದೆ ಅದನ್ನ ಸಾಧಿಸಿ ತೋರಿಸುವಂತ ಶಕ್ತಿಯನ್ನ ನಮಗೆ ಗುರು ನೀಡ್ತಾನೆ ಅನ್ನುವಂಥ ಮಾತನ್ನ ತಿಳ್ಕೊಂಡು ಗುರುವಿನ ಮಹತ್ವವನ್ನು ನಾವೆಲ್ಲ ಅರ್ಥಕೊಳ್ಬೇಕು. ಗುರು ಜೀವನದಲ್ಲಿ ಬೇಕೇ ಬೇಕು, ಗುರುವಿನ ಬಿಟ್ಟು ಬದುಕಕ್ಕಾಗೋದಿಲ್ಲ. ಅದಕ್ಕೆ ನಿಮಗೆ ಕೇಳ್ಬೇಕಂದ್ರೆ ಇದು ಏನ್ರಿ ಇದು? ಇದು ಜೀವಂತ ಐತೆ ಸತ್ತೈತೆ? ಏನಿದು? ತಬಲ. ತಬಲ ಹೌದ?
ಈ ತಬಲಾ ದಾರಿ ಬಿಡ್ತೈತಿ ಬಿಡ್ತೈತಿ ಇಲ್ಲ ನಮ್ಗೇನು ಗೊತ್ತ್ರಿ ಅವ್ರಿಗೆ ಗೊತ್ತಂದ್ರೆ ಈ ತಬಲಾ ದಾರಿ ಬಿಡ್ತೈತಿ ಯಾವಾಗ ಬಿಡ್ತೈತಿ ಅಂದ್ರೆ ತಂಪು ಹೆಚ್ಚದ ಅಲ್ಲ ತಂಪು ಹೆಚ್ಚದ ಈ ತಬಲಾ ದಾರಿ ಬಿಟ್ಟಾಗ ಈ ತಬಲಾಕ ಸಾಯಿಬರು ಒಂದು ಹೆಟ್ ಒಂದು ಕ್ರಮ ತಗೊಂತಾರ ಏನ್ ಮಾಡ್ತಾರೆ ಹೇಳಿ ತಬಲಾ ದಾರಿಗೆ ಬಿಟ್ಟಾಗ ಆ ತಬಲಾಕ ಸುತ್ತಿಗೆ ತಗೊಂತಾರೆ ಇಲ್ಲೇ ಈ ಸುತ್ತಿಗೆ ತಗೊಂಡು ಅದನ್ನ ಹಿಂಗ್ ಹೊಡಿತಾರೆ ಯಾವಾಗ ಹೊಡಿತಾರ ಅವಾಗ ತಬಲಾ ಅಂತದ ಹೊಡಿಬೇಡ ನಾ ದಾರಿಗೆ ಬರ್ತೀನಿ ಅಂತಿತ್ತು ಹೊಡಿಬೇಡ ನಾ ದಾರಿಗೆ ಬರ್ತೀನಿ ಎಂದೋ ಸತ್ತು ಹೋಗಿರುವಂತ ಪ್ರಾಣಿಯ ಚರ್ಮ ಇದು ಒಮ್ಮೊಮ್ಮೆ ದಾರಿ ಬಿಡ್ತದ ಯಾವಾಗ ದಾರಿ ಬಿಡ್ತದ ದಾರಿ ಬಿಟ್ಟಂತ ಸಂದರ್ಭದಲ್ಲಿ ತಬಲಾಜಿಯವರು ಸುತ್ತಿಗೆಯನ್ನು ತೆಗೆದುಕೊಂಡು ಯಾವಾಗ ನೆತ್ತಿ ಹೊಡಿತಾರ ಅವಾಗ ಸತ್ತು ಹೋಗಿರುವಂತ ಪ್ರಾಣಿಯ ಚರ್ಮ ಮತ್ತೆ ದಾರಿಗೆ ಬಂದು ಸೀದಾ ಬದುಕನ್ನ ಸಾಗಿಸಿಕೊಂಡು ನಾದವನ್ನ ಕೊಡ್ತದಲ್ಲ ತಾಳವನ್ನ ಕೊಡ್ತದಲ್ಲ ಹಂಗ ಜೀವಂತ ಇರುವಂತ ಈ ಮನುಷ್ಯನಿಗೂ ಸಹಿತ ದಾರಿ ಬಿಡುವಂತ ಚಾಳಿ ಬರುತ್ತದೆ ದಾರಿ ಬಿಟ್ಟಿರ್ತಾನೆ ಈ ವ್ಯಕ್ತಿ ದಾರಿ ಬಿಟ್ಟಾಗ ಈ ವ್ಯಕ್ತಿಗೆ ಶಾಸ್ತ್ರ ಆಧ್ಯಾತ್ಮ ಪ್ರವಚನ ಪುರಾಣ ಅನ್ನುವಂತ ಸುತ್ತಿಗೆಯ ಪೆಟ್ಟುಗಳನ್ನು ಹಾಕಿದಾಗ ಇವನು ದಾರಿಗೆ ಬರಲಿಲ್ಲ ಅಂದ್ರೆ ಇವನ ಬದುಕು ವ್ಯರ್ಥವಾಗಿ ಹೋಗ್ಬಿಡ್ತದೆ ಹಾಗಾಗಿ ಗುರು ಆದವನು ಪೆಟ್ಟುಗಳನ್ನು ಹಾಕಿದಾಗ ದಾರಿಗೆ ಬಂದ್ರೆ ನಿನ್ನ ಬದುಕು ಸುಸೂತ್ರವಾಗಿ ಸಾಗ್ತದೆ ಅನ್ನುವಂತ ಮಾತನ್ನ ತಿಳ್ಕೊಂಡು ಗುರುವಿನ ಸಾಮೀಪ್ಯ ಗುರುವಿನ ಮಾರ್ಗದರ್ಶನ ಗುರುವಿನ ಹತ್ತಿರ ನಾವಿದ್ರೆ ಮಾತ್ರ ನಮ್ಮ ಬದುಕು ಸಾರ್ಥಕ ನಾವು ದಾರಿ ಬಿಡ್ತೀವಿ ಮನುಷ್ಯರು ಸತ್ತು ಹೋದ ಪ್ರಾಣಿ ಚರ್ಮ ದಾರಿ ಬಿಡುತ್ತದೆ ನಾವು ಮಾತಾಡೋರು ಜೀವಂತ ಇರೋರು ನಾವು ದಾರಿ ಬಿಟ್ಟಾಗ ನಮಗೆ ದಾರಿ ತರೋರು ಯಾರು ಅಂದ್ರೆ ಗುರು ಅದಕ್ಕೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವಿರೋಣ ಗುರುವಿನ ಸೇವೆಯನ್ನು ಮಾಡೋಣ ಗುರುವಿನ ಸೇವಾದಲ್ಲಿ ದೊಡ್ಡದಾಗಿರುವಂತ ಶಕ್ತಿ ಇದೆ ಗುರುವಿನ ಈ ಪ್ರಾರಾಂಗಣವನ್ನು ಒಂದಿಷ್ಟು ಭಕ್ತಿಯಿಂದ ಕಸಾಗೂಡಿಸುವಂತ ಕೆಲಸ ಮಾಡಿದ್ರು ಸಹಿತ ಆ ಶಕ್ತಿ ನಮ್ಮನ್ನು ಕಾಪಾಡ್ತದೆ ಅನ್ನುವಂಥ ಮಾತನ್ನ ನಾವೆಲ್ಲರೂ ತಿಳ್ಕೊಂಡು ಇನ್ಮೇಲರ ಗುರುವಿಗೆ ಬಾಗ್ರಿ ಗುರುವಿಗೆ ವಂದಿಸಿ ಗುರುವಿನ ಸೇವೆಯನ್ನು ಮಾಡಿ ಅಂದಾಗ ಮಾತ್ರ ನಿಮ್ಗೆ ಒಳಿತಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನದ ಸೇವೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸದ್ಭಕ್ತರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. 5ನೇ ದಿನದ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಸುಪ್ರಸಿದ್ಧ ಪ್ರವಚನಕಾರರಾಗಿರ್ತಕ್ಕಂಥ ಶ್ರೀ ಕುಮಾರದೇವರು ಬಳುಟಿಗೆಯವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೇಷ್ಠ ಗಾಯಕರಾಗಿರ್ತಕ್ಕಂಥ ಶ್ರೀ ಶರಣಕುಮಾರ್ ಗವಾಯಿಗಳು ಅವರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತಾ ತಬಲಾವಾದಕರಾಗಿ ಇಲ್ಲಿಯವರೆಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀ ಪಂಚಾಕ್ಷರ ಗವಾಯಿಗಳಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಸಣ್ಣದೊಂದು ಕಾರ್ಯಕ್ರಮ ಇಲ್ಲಿ ಮತ್ತೆ ಒಂದಾದ ಗೆಳೆಯರ ಬಳಗದ ವತಿಯಿಂದ ಪರಮ ಪೂಜ್ಯರಿಗೆ ಇಲ್ಲಿಯವರೆಗೆ ಪ್ರವಚನವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಸತ್ಕಾರ ಸಮಾರಂಭ ಮತ್ತೆ ಒಂದಾದ ಗೆಳೆಯರ ಬಳಗದವರು ಎಲ್ಲರೂ ಸಹಿತ ವೇದಿಕೆಯ ಮೇಲೆ ಬಂದು ಪರಮ ಪೂಜ್ಯರಿಗೆ ಸತ್ಕಾರವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಈ ಪುಣ್ಯ ಕಾರ್ಯಕ್ಕೆ ಎಲ್ಲ ತಾಯಂದಿರು ರೊಟ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಸಮಿತಿಯವರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇವೆ. 17ನೇ ತಾರೀಕಿನ ದಿವಸ 58ನೇ ಪುಣ್ಯಾರಾಧನೆಯ ಕಾರ್ಯಕ್ರಮ ಹಾಗೂ 9ನೇ ವರ್ಷದ ಉಚಿತ ಸಾಮೂಹಿಕ ಏನು ಕಾರ್ಯಕ್ರಮ ಐತಿ ಆ ಕಾರ್ಯಕ್ರಮಕ್ಕೆ ಮಹಾಪ್ರಸಾದದ ವ್ಯವಸ್ಥೆ ಇರ್ತೈತಿ. ಅದಕ್ಕೆ ಎಲ್ಲ ಸೂಡಿಯ
ತಾಯಂದಿರು ರೊಟ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿಸಿಕೊಳ್ತಾ, ಈ ಯಾರು ರೊಟ್ಟಿಯನ್ನು ಮಾಡಿರಿ ಆ ರೊಟ್ಟಿಯನ್ನು ಸಮಿತಿಯವರ ಕಡೆ ಕೊಟ್ಟು ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ಸಮಿತಿಯವರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಐದು ದಿನಗಳ ಪರ್ಯಂತರ ಈ ಕಾರ್ಯಕ್ರಮ ಮುಗಿಯುವವರೆಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಸಿದ್ಧಪಡಿಸತಕ್ಕಂಥ ಪಾಕಶಾಸ್ತ್ರಜ್ಞರು ಆಗಿರ್ತಕ್ಕಂಥ ಮಹೇಶ್ ಹೋಗಾರ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು. ಮತ್ತೆ ಒಂದಾದ ಗೆಳೆಯರ ಬಳಗದ ವತಿಯಿಂದ ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಪರಮ ಪೂಜ್ಯರಿಗೆ ಮತ್ತೆ ಒಂದಾದ ಗೆಳೆಯರ ಬಳಗರ ವತಿಯಿಂದ ಸತ್ಕಾರ ಸಮಾರಂಭ. ಆ ಸತ್ಕಾರವನ್ನು ಎಲ್ಲ ಮತ್ತೆ ಒಂದಾದ ಗೆಳೆಯರ ಬಳಗದವರು ಸೇರಿಕೊಂಡು ಪರಮ ಪೂಜ್ಯರಿಗೆ ಸತ್ಕಾರವನ್ನು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಪ್ರವಚನ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಶ್ರೇಷ್ಠ ಗಾಯಕರಾಗಿರ್ತಕ್ಕಂಥ ಶ್ರೀ ಶರಣ್ ಕುಮಾರ್ ಗವಾಯಿಗಳು ಅವರಿಗೂ ಸಹಿತ ಮತ್ತೆ ಒಂದಾದ ಗೆಳೆಯರ ಬಳಗದವರು ಸತ್ಕಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ತಬಲಾ ವಾದಕರಾಗಿ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಶ್ರೀ ಪಂಚಾಕ್ಷರಿ ಗವಾಯಿಗಳು ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಅವರಿಗೂ ಸಹಿತ ಮತ್ತೆ ಒಂದಾದ ಗೆಳೆಯರ ಬಳಗದವರು ಸತ್ಕಾರವನ್ನು ಮಾಡಬೇಕು. ಸತ್ಕಾರವನ್ನು ಮಾಡಿರ್ತಕ್ಕಂಥ ಮತ್ತೆ ಒಂದಾದ ಗೆಳೆಯರ ಬಳಗಕ್ಕೆ ಎಲ್ಲ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳು. ಸತ್ಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪರಮ ಪೂಜ್ಯರಿಗೂ, ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೂ, ತಬಲಾವಾದಕರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮರ್ಪಣೆ ಮಾಡಿರ್ತಕ್ಕಂಥ ಭಕ್ತಾದಿಗಳ ಹೆಸರು ಈ ಕೆಳಗಿನಂತಿವೆ. ಇನ್ನೊಂದು ಏನು ಭಕ್ತಾದಿಗಳಲ್ಲಿ ವಿನಂತಿ ಅಂತ ಹೇಳಿದ್ರೆ, 17ನೇ ತಾರೀಕಿನ ದಿವಸ ಪುಣ್ಯಾರಾಧನಾ ಕಾರ್ಯಕ್ರಮ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಯಾರು ದವಸ ಧಾನ್ಯಗಳನ್ನು, ಧನ ಕನಕಾದಿಗಳನ್ನು ವಾಗ್ದಾನ ಮಾಡಿರಿ ಆ ಎಲ್ಲ ಭಕ್ತಾದಿಗಳು 17ನೇ ತಾರೀಕಿನ ಒಳಗಾಗಿ ಶ್ರೀ ಮಲ್ಲಿಕಾರ್ಜುನ ಜೀರ್ಣೋದ್ಧಾರ ಸಮಿತಿಯವರಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಆ ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಇಲ್ಲಿ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಹೆಸರು ಈ ಕೆಳಗಿನಂತಿವೆ. ಎಂ.ಬಿ. ಕೋಳೂರ 500 ರೂಪಾಯಿ, ಸಂಗಣ್ಣ ಹೂಗಾರ 501 ರೂಪಾಯಿ, ಎಸ್.ಬಿ. ಆರ್ಆರ್ ನಿವೃತ್ತ ಶಿಕ್ಷಕರು 501 ರೂಪಾಯಿ, ಸಂಗಪ್ಪ ವಕ್ಲರ್ 1001 ರೂಪಾಯಿ, ಶಂಕರಪ್ಪ ಮಾರ್ನಬಸರಿ 500 ರೂಪಾಯಿ, ಮಾಬು ನರಾಫ್ 501 ರೂಪಾಯಿ, ಸಂದು ಸೋಬಾಣದ 1001 ರೂಪಾಯಿ, ವೀರಯ್ಯ ಕಳ್ಳಿಮಠ 500 ರೂಪಾಯಿ, ನೂರಂದಪ್ಪ ಕೋಳೂರ 500 ರೂಪಾಯಿ, ಶಂಕರಯ್ಯ ಮಠ 1600 ರೂಪಾಯಿ, ವಾಸುಗೌಡ್ರು ಪಾಟೀಲ್ 501 ರೂಪಾಯಿ, ವೀರಣ್ಣ ಬೀಳಗಿ 1600 ರೂಪಾಯಿ, ಪಿ.ಜಿ. ಬಂಡಿವಡ್ಡರ್ 500 ರೂಪಾಯಿ, ಮಸ್ತಾನ್ ಸಾಬ್ ಸಂಕ್ನೂರ್ 501 ರೂಪಾಯಿ, ಮಹಾಂತಯ್ಯ ರೂ ಮಠ 1600 ರೂಪಾಯಿ, ಮುತ್ತಪ್ಪ ಶ್ರೀಧರ್ ಕರಿ 501 ರೂಪಾಯಿ, ಚಂದ್ರಶೇಖರ್ ಗುಳೆದಗುಡ್ಡ 500 ರೂಪಾಯಿ, ವಿರೂಪಾಕ್ಷಯ್ಯ ವಿಭೂತಿ ಮಠ 1001 ರೂಪಾಯಿ, ಮಹಾಂತಪ್ಪ ತಾರಿಹಾಳ್ 1600 ರೂಪಾಯಿ, ಮಂಜುನಾಥ ಹಾದಿಮನಿ 501 ರೂಪಾಯಿ, ಮಾರುತಿ ಚ ಶಿರೋಳ್ 1101 ರೂಪಾಯಿ, ಗುರುಮಲ್ಲಪ್ಪ ಪಟ್ಟಣಶೆಟ್ಟರ್ 501 ರೂಪಾಯಿ, ಮುತ್ತಪ್ಪ ಬಡಿಗೇರ್ 501 ರೂಪಾಯಿ, ಶ್ರೀಶೈಲಪ್ಪ ಸಂಕುಂಬಾರ್ 501 ರೂಪಾಯಿ, ಎಂಕವ್ವ ವಡ್ಡರ್ 501 ರೂಪಾಯಿ, ಶರಣಪ್ಪ ದುಂಜಿ 500 ರೂಪಾಯಿ, ಸಂಗಪ್ಪ ಸಂಗಳದ
1001 ರೂಪಾಯಿ. ರವಿಕುಮಾರ್ ಮಾಡಲಗೇರಿ 1500 ರೂಪಾಯಿ. ಶರಣಪ್ಪ ಹಡಗಲಿ 501 ರೂಪಾಯಿ. ಶಿವನಗೌಡ ಪಾಟೀಲ್ 1600 ರೂಪಾಯಿ. ಮುದುಕಯ್ಯ ಹಿರೇಮಠ 1001 ರೂಪಾಯಿ. ಸುರೇಶ ಗುಳದಗುಡ್ಡ 501 ರೂಪಾಯಿ. ಮಲ್ಲಪ್ಪ ಕಳಕಪ್ಪ ಬಾರ್ಕೇರ್ 1100 ರೂಪಾಯಿ. ವೀರೇಶ್ ಕುಬಸರ್ 1001 ರೂಪಾಯಿ. ಶ್ರೀಮತಿ ಬಸಮ್ಮ ಸಿದ್ದಬಸಯ್ಯ ಹಿರೇಮಠ ಕಾಲ್ಚೈನ 3001 ರೂಪಾಯಿ. ಮೌನಪ್ಪ ಮುಣಚಗೇರಿ ಶೆಟ್ರು 501 ರೂಪಾಯಿ. ಮಂದೂರ್ ಸಾಬ್ ಯ ಚೌದಸ್ತಿ 501 ರೂಪಾಯಿ. BS ಅಂಗಡಿ 501 ರೂಪಾಯಿ. ಶ್ರೀಮತಿ ರತ್ನಮ್ಮ ಇ ಸೊಬಗೀನ್ 1001 ರೂಪಾಯಿ. ಶೇಖಯ್ಯ ನಾಗಯ್ಯ ಕಳ್ಳಿಮಠ 1600 ರೂಪಾಯಿ. ವಿಜಯ ಗಂಗಾಧರ ವಕ್ಲರ್ 501 ರೂಪಾಯಿ. ಕುಮಾರಪ್ಪ ಹಾದಿಮನಿ 1500 ರೂಪಾಯಿ. ನಾರಾಯಣಪ್ಪ ಅಕ್ಕಸಾಲಿಗರ 1600 ರೂಪಾಯಿ. ಸುಭಾಷ್ ಸಂ ಕಾಶಪ್ಪನವರ್ 1600 ರೂಪಾಯಿ. ಸಂಗಯ್ಯ ಭಿಕ್ಷಾವತಿ ಮಠ 1600 ರೂಪಾಯಿ. ಉಮೇಶ್ ಪಟೇಲ್ ಶೆಟ್ಟರ್ 501 ರೂಪಾಯಿ. ನಿಂಗನಗೌಡ ವಿ ಉಗಲಾಟದ 501 ರೂಪಾಯಿ. SP ಮಡಿವಾಳರ 501 ರೂಪಾಯಿ. ಶಿಖಂಡರ್ ಬೇಫಾರಿ 4700 ಅಂದ್ರೆ 1 ಕ್ವಿಂಟಲ್ ಸಕ್ಕರೆ. ಶ್ರೀಶೈಲಪ್ಪ ಗುಡಿಮನಿ 500 ರೂಪಾಯಿ. ಮಲ್ಲಿಕಾರ್ಜುನ್ ಎಂ ಬಾರ್ಕೇರ್ 1001 ರೂಪಾಯಿ. ಡಾಕ್ಟರ್ ಈಶಪ್ಪ ಮಾರಮಶ್ರೀ 500 ರೂಪಾಯಿ. ಶ್ರೀ ಶಿವಲಿಂಗಯ್ಯ ಜುಟ್ಟಿ ಹಿರೇಮಠ 1001 ರೂಪಾಯಿ. ಯಲ್ಲಮ್ಮ ಕೋಮು ವಿ ಬಾರ್ಕೇರ್ 501 ರೂಪಾಯಿ. ಸಿದ್ದನಗೌಡ ಪಾಟೀಲ್ 1500 ರೂಪಾಯಿ. ಶ್ರೀ ಶರಣಪ್ಪ ಮಲ್ಕಾಜಪ್ಪ ಕೋನೇರಿ 5 ಜೊತೆ ಕಾಲುಂಗ್ರ ಓದುವರರಿಗೆ. ಶ್ರೀಮತಿ ನೀಲಮ್ಮ ಶರಣಬಸಯ್ಯ ಭಿಕ್ಷಾವತಿ ಮಠ 2100 ರೂಪಾಯಿ ಅಂದ್ರೆ 10 ಕ್ವಿಂಟಲ್ ಸಕ್ಕರೆ. ಮುತ್ತಪ್ಪ ಹಾದಿಮನಿ 1600 ರೂಪಾಯಿ. ಶರಣಯ್ಯ ಶ್ರೀ ಮಠದ 1500 ರೂಪಾಯಿ. ಪ್ರಭುಸ್ವಾಮಿ ಎಸ್ ಪುರಾಣಿಕ್ ಮಠ 1600 ರೂಪಾಯಿ. ಯಲ್ಲಮ್ಮ ಹುಲ್ಲಪ್ಪ ಮಾಡಲಗೇರಿ 1001 ರೂಪಾಯಿ. ಯಲ್ಲಪ್ಪ ದೇವೇಂದ್ರಪ್ಪ ಹಾದಿಮನಿ 1500 ರೂಪಾಯಿ. ವೀರಣ್ಣ ವಿ ಚೌರ್ಗಸ್ತಿ ಅಡಗತ್ತಿ 2000 ರೂಪಾಯಿ 1/2 ಕ್ವಿಂಟಲ್ ಸಕ್ಕರೆ. SC ಬಾಗೂರ್ ಸರ್ ನಿವೃತ್ತ ಶಿಕ್ಷಕರು ಅವರು ಸಹಿತ 2100 ರೂಪಾಯಿ 1/2 ಕ್ವಿಂಟಲ್ ಸಕ್ಕರೆ. SB ಕುಂಬಾರ್ ನಿವೃತ್ತ ಶಿಕ್ಷಕರು 500 ರೂಪಾಯಿ. ಬಸವರಾಜ್ ಶ ಕೋನೇರಿ 2 ಜೊತೆ ಕಾಲ್ ಚೈನ ಅಂದ್ರೆ 6000 ರೂಪಾಯಿ. ಮಲ್ಲಯ್ಯ ಮಲಕ್ಷಮುದ್ರ ಮಠ 1 ಅಕ್ಕಿ ಪ್ಯಾಕೆಟ್ 1600 ರೂಪಾಯಿ. ಶ್ರೀಮತಿ ರೇಣಮ್ಮ ರಾಮಪ್ಪ ಮಾಡಲಗೇರಿ 1600 ರೂಪಾಯಿ. ಹೂವಪ್ಪ ಕೊಪ್ಪಳ 1600 ರೂಪಾಯಿ. ಕೆರೆಬಸಪ್ಪ ಪೂಜಾರ್ ಬಂಡಿಹಾಳ 1600 ರೂಪಾಯಿ. ಅಶೋಕ್ ಶರಣಪ್ಪ ಹಾದಿಮನಿ 500 ರೂಪಾಯಿ. ಮುತ್ತಯ್ಯ ಭಿಕ್ಷಾವತಿ ಮಠ 1001 ರೂಪಾಯಿ. ಮಲ್ಲಯ್ಯ ಶಂಕರಯ್ಯ ಜುತ್ತಿ ಹಿರೇಮಠ 1600 ರೂಪಾಯಿ. ಸುರೇಶ್ ಶಿರೋಳ್ 1001 ರೂಪಾಯಿ. ಶೇಖಪ್ಪ ಶಿರೋಳ್ 1001 ರೂಪಾಯಿ. ಚೆನ್ನಯ್ಯ ಆದಯ್ಯ ವಸ್ತ್ರಾಜ್ 1600 ರೂಪಾಯಿ. ಗಂಗಾಧರ ಬಳಿಗೇರ್ 1600 ರೂಪಾಯಿ. ರಮೇಶ್ ಗೌಡ ಪಾಟೀಲ್ 1600 ರೂಪಾಯಿ. ಪ್ರಮೋದ್ ಬಾರ್ಕೇರ್ 500 ರೂಪಾಯಿ. ವೀರೇಶ್ ಕುಬಸರ್ 1500 ರೂಪಾಯಿ. ವಿರೂಪಾಕ್ಷಪ್ಪ ಮಲ್ಲಪ್ಪ ಮಾಡಲಗೇರಿ 1501 ರೂಪಾಯಿ. ಮೌಲಪ್ಪ ಕೊಪ್ಪಳ 501 ರೂಪಾಯಿ. ಹನುಮಂತಪ್ಪ ಜಂತ್ಲಿ 1600 ರೂಪಾಯಿ. ಅಶೋಕ್ ಮಲ್ಲಪ್ಪ ಮಾಡಲಗೇರಿ 2000 ರೂಪಾಯಿ. ಸಹನ ಏಕಬಾಳ ವಧು ಶ್ರೀಧರ್ ಶಂಕರಪ್ಪ ಕರಿ 5001 7001. ರಾಧಾ ಫಕೀರಪ್ಪ ಮಡಿವಾಳ 5001. ಶಂಕರಪ್ಪ ವೀರಭದ್ರಪ್ಪ ಮಡಿವಾಳ 7001. ಶರಣಪ್ಪ ಮೋಟೆಪ್ಪ ಬಾರ್ಕೇರ್ 501. ಬಾಬಾ ಸಾಹೇಬ್ ಅನ್ವರ್ ಸಾಬ್ ನದಾಫ್ 1100. ಶ್ರೀಮತಿ ಪಡಿಯವ ಲಕ್ಷ್ಮವ್ವ ಮಾದರ್ 5001. ಯಮನಪ್ಪ ಹನುಮಪ್ಪ ಮಾದರ್ 7001. ಬಸಮ್ಮ ಕಲ್ಲನಗೌಡ್ರ ಗೌಡ್ರ 5001. ಯಲ್ಲಪ್ಪ ಮಲ್ಲಪ್ಪ ಮಾಡಲಗೇರಿ 7001. ಕವಿತಾ ಅನ್ನಪ್ಪ ಮುಧೋಳ 5001. ಫಕೀರಪ್ಪ ಮಲ್ಲಪ್ಪ ಮೇಟಿ 7001. ಸುಮಂಗಲ ಮಲ್ಲಪ್ಪ ಬಬ್ಲಿ 5001. ಶ್ರೀಧರ್ ವಿ ಅಪ್ಪನವರ 7001. ಮಹಾರುದ್ರಪ್ಪ ಬಡಿಗೇರ್ 500. ಪುಷ್ಪ ತಳವಾರ 5001. ಮಹೇಶ್ ಗುರಿಕಾರ 7001. ಪ್ರೇಮ
ಶಿವಾನಂದಪ್ಪ ಕೊಪ್ಪರ್ 5,001, ನಾಗರಾಜ್ ಹಣವಂತಪ್ಪ ಕುಂಕರ್ 7,001, ಶೇಖಯ್ಯ ಶರಣಯ್ಯ ಕಳಿಮಠ 501, ಬಸಪ್ಪ ಬಾಗೂರ್ 500, ಸಂತೋಷ್ ರಾಮಣ್ಣ ಗೊರವರ್ 500, ಚನ್ನಬಸಯ್ಯ ಭಿಕ್ಷಾವತಿ ಮಠ 501, ವೀರೇಶ್ ಹನುಮಂತಪ್ಪ ಕಮ್ಮಾರ್ 12,200, ಮಣಿಕಂಠ ಹನುಮಂತಪ್ಪ ಕಮ್ಮಾರ್ 12,200, 610 ಹಾಗೂ 622 ಆದ ಕಾರಣ 610 ರಸೀದಿ ಜಮೆ ಮಾಡಲಿಕ್ಕೆ ಅಂತ ಬರ್ತಾರೆ. ಸಂಗಪ್ಪ ಕುಂಬಾರ್ 501, ಶ್ರೀಮತಿ ಮಲ್ಲಮ್ಮ ಯಲ್ಲಪ್ಪ ಭಜಂತ್ರಿ 1600, ಶ್ರೀ ಸುಭಾಷ್ ಮಲ್ಲಪ್ಪ ಮಾಡಲಗಿರಿ 2,000, ವೀರಯ್ಯ ಬಸಯ್ಯ ಭಿಕ್ಷಾವತಿ ಮಠ ಕಾಲ್ಚೈನ 3,000 ರೂಪಾಯಿ, ಮಹಾಂತಯ್ಯ ವಸ್ತ್ರ 1,500 ರೂಪಾಯಿ, ಮಲ್ಲಪ್ಪ ಶಿ ಮಾರ್ನಬಸರಿ ಜಡ್ಪಿ 1,600, ನಾಗರಾಜ್ ಎಸ್ ಕುಲಕರ್ಣಿ 1,600, ರವಿ ಬಸವರಾಜ್ ಬಾರ್ಕೇರ್ ಪೊಲೀಸ್ 1,600, ಈಶಪ್ಪ ಶಿವಪ್ಪ ಮಾರಂಬಸರಿ 1,000, ರುದ್ರಪ್ಪ ಶಿವಪ್ಪ ಮಾರಂಬಸರಿ 2,100 ಅರ್ಧ ಕ್ವಿಂಟಲ್ ಸಕ್ರಿ, ಕೇಶವ ಸುಣಗಾರ್ ಶಾ ಶಲವಡಿ 13,000, ಶರಣಪ್ಪ ಶಂಕರಪ್ಪ ಸೋಬಾಣದ 501, ಶರಣಪ್ಪ ಮಾನಪ್ಪ ಬಡಿಗೇರ್ 1,500, ಶಿವಪ್ಪ ಪೂಜಾರ್ ನಿವೃತ್ತ ಸೈನಿಕರು 1,000, ಬಾಬುಗೌಡ ಪಾಟೀಲ್ 1,001, ಶರಣಪ್ಪ ಮಲ್ಲಪ್ಪ ಮಡಿವಾಳ್ರ 1,000. ಈ ರೀತಿಯಾಗಿ ಭಕ್ತಾದಿಗಳು ಈ ಪುಣ್ಯ ಕಾರ್ಯಕ್ಕೆ ತಮ್ಮ ತನು ಮನ ಧನ ಕನಕಾದಿಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಎಲ್ಲ ಭಕ್ತಾದಿಗಳಿಗೂ ಗುರು ಮಹಾಂತೇಶ ಮತ್ತು ವಿಜಯ ಮಹಾಂತೇಶ ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನು ಮಾಡಿಕೊಡ್ತೇನೆ. ನಮಸ್ಕಾರ. ಹಲೋ. ಇಂದಿನ ನಮಗೆ ಮತ್ತು ನಮ್ಮ ಕಲಾ ಬಳಗಕ್ಕೆ ಪ್ರಸಾದದ ಸೇವೆಯನ್ನು ಶ್ರೀ ಶಿವಪ್ಪ